ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ ನಾವು ಪರಮಾರ್ಥ ಚಿಂತಾಮಣಿ ನೋಡೋದಕ್ಕಾಗ್ತಾ ಇದೆ. ಆ ಋಷಿ ಮುನಿಗಳನ್ನ ನೆನೆಸ್ಕೊಂಡು ನಾವು ಇವತ್ತು ಸ್ಟಡಿ ಗ್ರೂಪ್ ಇದೆ. ನಿನ್ನೆ ನಾವು ಏನು ಚಿಂತನೆ ಮಾಡಿದ್ವೋ ಅದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗಬೇಕಾಗಿದೆ. ಇದು ತುಂಬ ಸುಲಭವಾಗಿದೆ. ಸೊ ಇವತ್ತು ಸ್ಟಡಿ ಗ್ರೂಪ್ ಅಂತ ಹೇಳ್ತೀವಿ. ಸೊ ನಾವು ಮಾಡ್ತಾ ಹೋಗೋಣ. 93 ಅರಿವಿನ ತತ್ವ ನಿರ್ಣಯಕ್ಕೆ ಪೂರ್ಣ ದೃಷ್ಟಿಯ ವಿಚಾರವು ಅವಶ್ಯಕ. ಇಲ್ಲಿ ಅರಿವು ಅಂತಂದ್ರೆ ಯಾವುದನ್ನ ಹಿಡ್ಕೊಂಡು ಹುಡ್ಕಕ್ಕೆ ಹೋಗ್ತಾ ಇದ್ದಾರೆ? ಅರಿವು ಅಂತಂದ್ರೆ ಯಾವುದನ್ನ? ನಿಮ್ಮ ಕಡೆಯಿಂದ ಉತ್ತರ ಬರಬೇಕು ಇವಾಗ. ಯಾರಾದರೂ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಅರಿವಿನ ತತ್ವ ನಿರ್ಣಯಕ್ಕೆ ಪೂರ್ಣ ದೃಷ್ಟಿಯ ವಿಚಾರ ಬೇಕು. ಅರಿವು ಅಂತಂದ್ರೆ ಯಾವುದರ ವಿಚಾರ ಇಲ್ಲಿ ಕೇಳಿ. ಅರಿವಂದ್ರೆ ಯಾವುದು ಅಂತ ನಾವಿಲ್ಲಿ ಚಿಂತನೆ ಮಾಡ್ತಾ ಇರೋದು. ಅದು ಯಾವ್ದು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ. ಅರಿವಂದ್ರೆ ಯಾವುದನ್ನು ಕುರ್ತು ಮಾಡ್ತಾ ಇದ್ವಿ ನಾವು? ಇರುವಂತಂದ್ರೆ ಯಾವುದನ್ನು ಕುರ್ತು ಮಾಡಿದ್ವಿ? ಅರಿವಂದ್ರೆ ಆತ್ಮ ಅಷ್ಟೇ. ಇಲ್ಲೂ ಅಷ್ಟೇ, ಆತ್ಮನ್ನೇ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಇರುವಿನಲ್ಲಿ ಹೇಗೆ ಮಾಡಿದವೋ ಅರಿವಿನಲ್ಲೂ ಅದೇ ಮಾಡಬೇಕಾಗಿದೆ. ಕೊನೆಗೆ ಮುಂದೆ ಇದು ಮುಗಿದ ಮೇಲೆ ಆನಂದ ಅಂತ ಹೇಳ್ತಾರೆ. ಅದು ಆತ್ಮಂದೇ ಅಂತ ನಮಗೆ ಅರ್ಥ ಆಗುತ್ತೆ. ಈ ಆತ್ಮತತ್ವದ ನಿರ್ಣಯಕ್ಕೆ ಪೂರ್ಣ ದೃಷ್ಟಿಯ ವಿಚಾರವು ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪೂರ್ಣ ದೃಷ್ಟಿ ವಿಚಾರ ಅಂದ್ರೆ ಏನು? ಏನಂತ ಪೂರ್ಣ ದೃಷ್ಟಿ ಅಂದ್ರೆ ಯಾವುದು? ಎಚ್ಚರ, ಕನಸು, ನಿದ್ರೆ, 3 ಅವಸ್ಥೆಗಳನ್ನ. ಹೌದು, 3 ತಗೋಬೇಕು, ಅವಾಗ ಪೂರ್ಣ ದೃಷ್ಟಿ ಆಗುತ್ತೆ. ಇದಕ್ಕೆ ಸಾರ್ವತ್ರಿಕ ಪೂರ್ಣಾನುಭವ. ಪೂರ್ಣ ದೃಷ್ಟಿ ಅಂದ್ರೆ ಎಚ್ಚರ, ಕನಸು, ನಿದ್ದೆ, ಪೂರ್ಣ ಅನುಭವ, ಪೂರ್ಣ ದೃಷ್ಟಿ ಎಲ್ಲ ಒಂದೇ. ಇಲ್ಲಿ ಸಾರ್ವತ್ರಿಕ ಅಂದ್ರೆ ಏನು? ಸಾರ್ವತ್ರಿಕ ಅಂತಂದ್ರೆ ಏನು? ಎಲ್ಲ ಜನರು ಆಗ್ಬೋದು. ಅವ್ರು ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಅಥವಾ ಹಿಂದೂಗಳಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಗಂಡಸರಾಗಲಿ, ಹೆಂಗಸರಾಗಲಿ, ಬೇರೆ ದೇಶದವರಾಗಲಿ, ಯಾರು ಬೇಕಾದರೂ ಆಗಿರಲಿ, ದೇವರು ನಂಬೋರಾಗಲಿ, ನಂಬದೇ ಇರೋರಾಗಲಿ, ದೇವ್ರ ವಿಚಾರದವ್ರು ಶ್ರದ್ಧೆ ಇರಲಿ ಬಿಡ್ಲಿ, ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕೆ ಸಾರ್ವತ್ರಿಕ. ವೇದಗಳನ್ನ ನಂಬಲಿ, ನಂಬದೇ ಇರಲಿ. ಹೆಂಗಿದೆ ನೋಡ್ರಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಯಾವ ಮತದವರಾಗಲಿ, ಯಾವ ಧರ್ಮಕ್ಕೂ ಸೇರದೇ ಇರೋರಾಗಲಿ, ಎಲ್ರಿಗೂ ಒಂದು. ಅದಕ್ಕೆ ಇದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವದ ವಿಚಾರದ ಅವಶ್ಯಕತೆ. ಸರಿ, ಹಾಗಾದ್ರೆ ನಾವು ಇಷ್ಟು ಹೊತ್ತು ಅಂದ್ರೆ ಇದರ ಹಿಂದೆಗಡೆ ಅವರು ವಿಚಾರ ಮಾಡ್ತಾ ಬಂದ್ರ, ಅವರು ಪೂರ್ಣ ದೃಷ್ಟಿ ಹಿಡಿಲಿಲ್ಲ ಅವ್ರದ್ದು. ಅದಕ್ಕೋಸ್ಕರನೇ ಆತ್ಮ ಇಂಥದ್ದು, ಅರಿವಿಂಥದ್ದು ಅಂತ ಕೈ ಇಟ್ಟು ಅವ್ರು ತೋರ್ಸಕ್ ಬರಲೇ ಇಲ್ಲ. ಸೊ ಅವ್ರು ಯಾವ ದೃಷ್ಟಿ ಇಟ್ಕೊಂಡ್ರ? ನಮ್ಮ ದೃಷ್ಟಿ ಇದು ಸಾರ್ವತ್ರಿಕ ಪೂರ್ಣ ಅನುಭವ ದೃಷ್ಟಿ. ಮತ್ತು ಅವರೆಲ್ಲನೂ ತುಂಬ ಜನ ಇಲ್ಲಿವರೆಗೂ ಎಲ್ಲರೂ ಸೇರ್ಕೊಂಡ್ಬಿಡ್ತಾರಲ್ಲಿ ನಮ್ಮ ವೇದಾಂತ ಒಬ್ಬರು ಬಿಟ್ಟು. ವೇದಾಂತ ಅಂತಂದ್ರೆ ಆ ವೇದಾಂತದಲ್ಲೂ ಶುದ್ಧವಾದ ವೇದಾಂತ, ಅಥವಾ ಶಂಕರಾಚಾರ್ಯರ ವೇದಾಂತ, ಅಥವಾ ನಿಜವಾದ ಉಪನಿಷತ್ತುಗಳ ವೇದಾಂತ ಹಂಗನ್ಬೇಕು. ಅದು ಬಿಟ್ಟರೆ ಮಿಕ್ಕದವ್ರು ಎಲ್ಲರೂ ಕೂಡ ಯಾವುದನ್ನು ಹಿಡಿತಿರೋ? ನಾವೇನೋ ಇವರು ಮಾತ್ರ ಪೂರ್ಣ ದೃಷ್ಟಿ ಹಿಡಿದ್ರು ಆತ್ಮನ ಕಂಡುಹಿಡಿಯೋದಕ್ಕೆ. ಮತ್ತು ಇವರೆಲ್ಲ ಯಾವ ದೃಷ್ಟಿ ಹಿಡಿದ್ರು ಅಂತ ನನ್ನ ಪ್ರಶ್ನೆ.
ಯಾವ ದೃಷ್ಟಿ ಹೇಳಿದ್ರು? ಬೇರೆ ಇಟ್ಕೊಂಡು ಮನಸ್ಸು ಮನಸ್ಸಿಟ್ಕೊಂಡ್ರು. ಮತ್ತೆ ಇಲ್ಲಿ ನಾವು ವಿಚಾರ ಮಾಡ್ತಾ ಇರೋದು ಪೂರ್ಣ ದೃಷ್ಟಿ, ಎಚ್ಚರ, ಕನಸು, ನಿದ್ದೆ ಮೂರನ್ನೂ ಇಟ್ಕೊಂಡಿದ್ವಿ, ಮನಸ್ಸಿಟ್ಕೊಂಡ್ರು, ಕರೆಕ್ಟಾ? ಬಟ್ ಇವರು ಮತ್ತಿನ್ನೇನು ಹಿಡ್ಕೊಂಡ್ರು? ನಮ್ಮದು ಪೂರ್ಣ ದೃಷ್ಟಿ ಅಂದ್ರೆ ಏನು, ಅವರು ಯಾವ ದೃಷ್ಟಿ? ಅವರು ಬರೀ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು. ಇದೇ ಬಂದಿತ್ತು. ನಮ್ಮ ಹಾಗೆ ಎಚ್ಚರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟವೋ ಕನಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು, ನಿದ್ದೆಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು, ಮೂರಕ್ಕೂ ಈಕ್ವಲ್ ಕೊಡಬೇಕು. ಯಾಕೆ? 24 ಗಂಟೆಯಲ್ಲಿ ನಾವಿದ್ದರೆ ಎಚ್ಚರ, ತಪ್ಪಿದ್ರೆ ನಿದ್ದೆ, ತಪ್ಪಿದ್ರೆ ಕನಸು, ಮೂರು ಆಗುತ್ತೋ ಇಲ್ವೋ? ಮತ್ತು ಬರೀ ಎಚ್ಚರ ನೋಡ್ಕೊಂಡ್ಬಿಟ್ರೆ ಅದು ಹೆಂಗಾಗ್ಬಿಡುತ್ತೆ? ನಮ್ಮ ನಿಜವಾದ ತತ್ವ, ಅರಿವಿನ ತತ್ವ, ಎರಿವಿನ ತತ್ವ, ನಮ್ಮ ಆತ್ಮ ಕಂಡಿಡಿಯೋಕ್ಕಾಗೋದಿಲ್ಲ. ಅವ್ರಿಗೆ ಅದಕ್ಕೆ ಫೇಲ್ಯೂರ್ ಆಗಿದ್ದು, ಅದಕ್ಕೆ ಅವ್ರಿಗೆ ಆತ್ಮ ಅಂದರೆ ಸಿಗಲಿಲ್ಲ. ಇದು ಸೊ ನಮಗೆ ಸಿಗೋದಿಕ್ಕೆ ಇಷ್ಟು ಸುಲಭವಾಗಿದೆ. ಏನು ಕಷ್ಟ ಇದೆ? ಹೀಗೆ. ಸೊ ಇವರು ಏನು ಮಾಡಿದ್ರು? ಇವರು ನಮ್ಮ ವೇದಾಂತದವರು ಬಿಟ್ಟರೆ ಇವರು ಯುಕ್ತಿಗಳನ್ನ ಆಧಾರ ಹಿಡ್ಕೊಂಡ್ಬಿಟ್ರು. ಯುಕ್ತಿ ಅಂತಂದರೆ ಮನಸ್ಸು, ಬುದ್ಧಿ ಸರ್ಕಸ್ಸು, ಇಂಟೆಲೆಕ್ಚುಯಲ್ ಜಗ್ಲರಿ. ಅದಕ್ಕೋಸ್ಕರನೇ ಇವ್ರಿಗೆ ಅರಿವು ಸಿಗಲಿಲ್ಲ. ಎಚ್ಚರವನ್ನು ಹಿಡ್ಕೊಂಡ್ರು, ಮನಸ್ಸನ್ನ ಹಿಡ್ಕೊಂಡ್ರು, ಹೊರಟ್ರು. ಸಿಗೋದಿಲ್ಲ ಇವರಿಗೆ. ಇವರು ನಮ್ಮವ್ರನ್ನ ನಾವು ಬಿಟ್ಟು, ಶಂಕರಾಚಾರ್ಯ ಕಡೆಯವರು ಬಿಟ್ಟು ಮಿಕ್ದವರೆಲ್ಲ ಅನುಭವವನ್ನು ಪೂರ್ಣವಾಗಿ ನೋಡೋಕ್ಕೆ ಬರಲಿಲ್ಲ. ಒಂದೊಂದೇ ಭಾಗವನ್ನು ತಗೊಂಡು ನೋಡೋಕ್ಕೆ ಶುರು ಮಾಡಿದ್ರು. ಆಗೋದಿಲ್ಲ. ಹೆಂಗಾಯಿತು? ಒಂದೊಂದೇ ಭಾಗ ನೋಡಿದ್ರೆ ಏನಾಗುತ್ತೆ? ಅದಕ್ಕೇನಾದರೂ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತಾ? ನಿಮ್ಗಿನ್ನೂ ಅರ್ಥ ಆಗ್ಬೇಕು ಚೆನ್ನಾಗಿ. ಈಗ ನಾವು ಪೂರ್ಣ ನೋಡೋದು ಹೆಂಗಿರುತ್ತೆ, ಒಂದೊಂದೇ ಭಾಗ ನೋಡಿದ್ರೆ. ಗೋಪಾಲ್ ಅವರೇ, ನಿಮ್ಮದು ವಿಡಿಯೋ ಸೈಲೆಂಟ್ ಮೋಡ್ಗೆ ಹಾಕಿ. ಈಗ ಒಂದೊಂದೇ ಭಾಗ ನೋಡಿದ್ರೆ ಏನಾಗುತ್ತೆ? ಬರೀ ಎಚ್ಚರ ನೋಡಿದ್ನಪ್ಪ ನಾನು, ಬರೀ ಕನಸು ನೋಡಿದೆ ಅಥವಾ ನಿದ್ದೆ ಬೇರೆ ಬೇರೆ ನೋಡಿದೆ, ಅವಾಗ ಏನಾಗುತ್ತೆ? ನಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಏನಾದರೂ ಒಂದು ಎಕ್ಸಾಂಪಲ್ ಕೊಡೋಕ್ಕಾಗತ್ತಾ? ಕುರುಡರು ಆನೆ ನೋಡೋಕೆ ಹೋಗ್ತಾರೆ, ಏನಾಗುತ್ತೆ ಹೇಳ್ರಿ? ಒಬ್ಬ ನೋಡ್ತಾನೆ, ಅದು ಆ ಹೊಟ್ಟೆ ಮುಟ್ಬಿಟ್ಟು ಹೇಳ್ತಾನೆ, ಇದು ಗೋಡೆ ಇದ್ದಂಗಿದೆ ಆನೆ ಅಂತಂದರೆ. ಇನ್ನೊಬ್ಬ ಆ ಕಾಲುಗಳನ್ನ ಮುಟ್ಬಿಟ್ಟು ಹೇಳ್ತಾನೆ, ಇದು ಕಂಬ ಇದ್ದಂಗಿದೆ ಆನೆ ಅಂತಾನೆ. ಇನ್ನೊಬ್ಬ ಬಾಲ ಮುಟ್ಟಿ ನೋಡಿ ಹೇಳ್ತಾನೆ, ಇದು ಹಾವಿದ್ದಂಗಿದೆ. ಒಬ್ಬೊಬ್ಬ ಕಿವಿ ಮುಟ್ಟಿ ನೋಡಿ ಹೇಳ್ತಾನೆ, ಇದು ಈ ಅಕ್ಕಿ ನಾವು ಇದು ಮಾಡ್ತೀವಲ್ಲ, ಕಲ್ಲು ಇವು ತೆಗೆಯೋದಕ್ಕೆ, ಅದಕ್ಕೆ ಮರ ಅಂತೀವಲ್ಲ, ಹಂಗಿದೆ. ಒಬ್ಬೊಬ್ಬರು ಒಂದು ಹೇಳಿದ್ರು. ಕೊನೆಗೆ ಪೂರ್ತಿ ನೋಡೋಕೆ ಆಯ್ತಾ ಅವರಿಗೆ? ಆಗಲಿಲ್ಲ. ಅದು ಆನೆ ಅಂತ ಗೊತ್ತಾಗಲಿಲ್ಲ. ಇನ್ನೇನು ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಬಟ್ ಅದು ಪೂರ್ತಿ ಆನೆ ಅಲ್ವೇ ಅಲ್ಲ. ಬಟ್ ಅಷ್ಟಂತೂ ಸತ್ಯ. ಅವನು ಹೊಟ್ಟೆ ನೋಡಿ ಗೋಡೆ ಅಂತಂದಿದ್ದು ಅದು ಗೋಡೆ ಥರನೇ ಇದೆ, ಕಂಬ ಅಂತ ಹೇಳಿದ್ದು ಅದು ಕಾಲು ಅಷ್ಟೇ, ಹಾವು ಥರ ಇರೋದು ಹಾವು ಥರ ಇದೆ. ಬಟ್ ಅದು ಆನೆ ಅಂತೂ ಅವ್ರ ಕಣ್ಣಿಗೆ ಕಾಣಲೇ ಇಲ್ಲ. ಆದ್ದರಿಂದ ನಾವು ಬರೀ ಎಚ್ಚರ ನೋಡಿಬಿಟ್ರೆ ಸಂಕುಚಿತವಾದ ದೃಷ್ಟಿ, ಅದು ನ್ಯಾರೋ ಮೈಂಡ್ ಆಗಿಬಿಡುತ್ತೆ, ವಿಶಾಲವಾದ ಮನಸ್ಸಾಗಲ್ಲ, ಪೂರ್ಣ ಆಗೋದಿಲ್ಲ, ಅದು ಇನ್ಕಂಪ್ಲೀಟ್ ಆಗುತ್ತೆ ದೃಷ್ಟಿ. ಅದು ಅವರು ಮಾಡಿದ ತಪ್ಪು. ಅದರಿಂದ ಇಲ್ಲಿ ನಾವು ಅವರ 2 ಥರ ಜನ ಇದ್ದಾರೆ. ಆ 2 ಥರ ಜನ ಯಾರು ಹೇಳೋದಕ್ಕೆ ಬರುತ್ತಾ? ಒಟ್ಟು ನಾವು 3 ಜನ ಇಟ್ಕೊಂಬೇಡ. 3 ಜನ ನಾನು ಹೇಳಿದ್ದೆ. ಅದರಲ್ಲಿ ಇಬ್ಬರು ಯಾರು, ಒಬ್ರು ಯಾರು, ಎರಡನೇವ್ರು ಯಾರು, ಮೂರನೇವ್ರು ಯಾರು? ಎಲ್ಲ ಆತ್ಮನ ಕಂಡುಹಿಡಿಯಕ್ಕೆ ಹೋಗ್ತಾ ಇರೋದೆ, ಅರಿವಿನ ಕಂಡುಹಿಡಿಯಕ್ಕೆ ಹೋಗ್ತಾ ಇರೋದು. ಅದರಲ್ಲಿ ಇಲ್ಲಿವರೆಗೂ ನಾವು ನೋಡ್ಕೊಂಬಂದಿದ್ದೀವಿ. ಯಾರಿಗಾದ್ರೂ ಏನಾದರೂ ಅದು ಹೇಳಕ್ಕೆ ಬರುತ್ತಾ ಈ 3 ಜನಗಳು ಯಾರ್ಯಾರು ಅಂತ? ಅವ್ರ ಹೆಸರುಗಳು ಹೇಳೋದು ಬೇಡ, ವೈಶೇಷಿಕರು, ಹೋಲ್ಸೇಲ್ ಆಗಿ ಹೇಳಿ. ವೈಶೇಷಿಕರು, ನೈಯಾಯಿಕರು, ಬುದ್ಧಿಸಂ, ಸೈಂಟಿಸ್ಟ್ಗಳು, ಆಗ್ಲಿ ಚಾರ್ವಾಕರು. ನಮ್ಗೇನು ಹೆಸರುಗಳು ಹೇಳೋದು ಬೇಕಾಗದೇ ಇಲ್ಲ. ನಮ್ಗೆ ಹೆಸರುಗಳು ಜ್ಞಾಪಕ ಇಲ್ಲದೆ ಇದ್ರೂ ಪರವಾಗಿಲ್ಲ. ಇವರೆಲ್ಲ ಯಾವುದನ್ನು ಹೇಳಿದ್ರು? ಇವಾಗ ಇವರು ಚಾರ್ವಾಕರು, ಲೋಕಾಯಿತರು, ಸೈಂಟಿಸ್ಟ್ಗಳು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸು,
ಇವರೆಲ್ಲ ಯಾವುದನ್ನ ಹಿಡಿದು ಆತ್ಮನ ಹುಡುಕಕ್ಕೆ ಹೋದ್ರು? ಬುದ್ಧಿಯನ್ನು ಹಿಡ್ಕೊಂಡು. ಇಲ್ಲ ಇಲ್ಲ, ವಸ್ತುಗಳು ಸತ್ಯ ಅಂತ ಹೇಳಿದ್ರು ಇವರು. ಇವ್ರು ಏನು ಮಾಡಿದ್ರು, ಈಗ ವಸ್ತುಗಳು ಇದೆ, ನಮಗೆ ಜ್ಞಾನ ಆಗಬೇಕಾದ್ರೆ ವಸ್ತುಗಳು ಇರಬೇಕು, ಅದಕ್ಕೆ ಇವರು ವಸ್ತುಗಳು ಸತ್ಯ ಅಂತ. ಇವರಿಗೆ ಬಾಹ್ಯ ಸತ್ಯತ್ವವಾದಿಗಳು. ಇವೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಏನು ತಿಳ್ಕೊಳ್ಳೋದೇನು ಬೇಡ. ಬಟ್ ಒಂದು ಕ್ವಶನ್ ಹಾಕೊಂಡು ಮುಂದಕ್ಕೆ ಹೋಗಬೇಡ. ಇವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬುದ್ಧಿಸ್ಟ್, ಅವರು ಒಂದು ಸ್ಟೆಪ್ ಹಿಂದಕ್ಕೆ ಬರ್ತಾರೆ. ಅವರೇನು ಹೇಳ್ತಾರೆ, ಅವರು ಎಲ್ಲಿ ನಿಂತ್ಕೊತಾರೆ? ಬುದ್ಧಿಸ್ಟ್ಗಳು ಮನಸ್ಸಿನಲ್ಲಿ ನಿಂತ್ಕೊತಾರೆ. ಅವ್ರು ಹೇಳ್ತಾರೆ, ರೀ ವಸ್ತು ಇರಲಿ ಬಿಡಲಿ, ಮನಸ್ಸಿದ್ದರೆ ಸಾಕು ಆ ವಸ್ತು ನಾವು ತಿಳ್ಕೊಳ್ಳೋದಿಕ್ಕೆ. ಅದಕ್ಕೆ ಮನಸ್ಸಿರಬೇಕು. ಅರಿವು ಅಂತಂದರೆ ಮನಸ್ಸು. ಅಲ್ಲಿವರೆಗೂ ಬರ್ತಾರೆ ಇವರು. ಈ ಮೊದಲನೇವರು ಏನು ಬರ್ತಾರೆ, ಅಲ್ಲ ರೀ ವಸ್ತು ಇದ್ರೆ ತಾನೇ ನಾನು ನೋಡೋದು. ಇವಾಗ ಒಂದು ರೂಮ್ ಇದೆ, ಆ ರೂಮ್ನಲ್ಲಿ ಏನು ವಸ್ತುನೇ ಇಲ್ಲ, ನಾನಿದ್ದೀನಿ, ವಸ್ತುಗಳೇ ಇಲ್ಲ ಅಲ್ಲಿ, ಮತ್ತೆ ವಸ್ತು ವಿಚಾರ ಕಟ್ಕೊಂಡು ಏನಾಗಬೇಕು ನನಗೆ? ಅದಕ್ಕೆ ವಸ್ತು ಇರಬೇಕು ಅಂದರೆ ವಸ್ತು ಸತ್ಯತ್ವವಾದಿಗಳು. ವಸ್ತು ಇದ್ರೆ ತಾನೇ ನಾನು ನೋಡೋದು, ನನಗದ್ರ ಜ್ಞಾನ ಆಗೋದು ಅಂತ ಅವರು. ಆದ್ದರಿಂದ ನಮ್ಮ ಆತ್ಮ ಏನು ಡಿಸೈಡ್ ಬರೋದಿಲ್ಲ, ಆತ್ಮ ನೋಡ್ಕೋಕೆ ಆಗೋದಿಲ್ಲ. ಇವರು ಅವ್ರಿಗಿಂತ ಸ್ವಲ್ಪ ಒಳಗೆ ಬಂದರು. ವಸ್ತುಗಳು ಹೊರಗಡೆ ಇದೆ, ಮನಸ್ಸು ಇನ್ನು ಸ್ವಲ್ಪ ಒಳಗೆ ಬಂದರು. ಇವರು ಏನು ಹೇಳ್ತಾರೆ, ಮನಸ್ಸೇ ಆತ್ಮ, ಮನಸ್ಸೇ ಎಲ್ಲತ್ತಿಗೂ ಕಾರಣ, ಮನಸ್ಸೇ ಸುಖಕ್ಕೂ ದುಃಖಕ್ಕೂ ಕಾರಣ ಅಲ್ವಾ, ಅದಕ್ಕೋಸ್ಕರ ಮನಸ್ಸಿದ್ರೆ ಸಾಕು, ಇದು ವ್ಯವಹಾರ ಮಾಡೋದಕ್ಕೆ ಮನಸ್ಸು ಸಾಕು, ಇಲ್ಲ ಅನ್ನಲಿಲ್ಲ. ಈಗ ಇವರು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಈ ಬುದ್ಧಿಸಮ್ನವರೆಲ್ಲ ಇವರು, ಮಿಕ್ಕದವರೆಲ್ಲ ಅವರು. ಈಗ ಇನ್ನೊಂದು ಸ್ಟೆಪ್ಪು ಹಿಂದಕ್ಕೆ ಹೋಗ್ತಾರೆ. ಅದು ಯಾರು? ಅದು ಯಾವುದು? ಯಾರು? ಇನ್ನೊಬ್ರು ವೈಶೇಷಿಕರ? ಇಲ್ಲ, ವೇದಾಂತಿಗಳು. ಬೇಕಾದ್ರೆ ವೈಶೇಷಿಕರು ಇಟ್ಕೊಳ್ರಿ. ವೈಶೇಷಿಕರು, ನೈಯಾಯಿಕರು. ಅವ್ರು ಎಲ್ಲಿಗೆ ಬರ್ತಾರೆ? ಅವ್ರು ಏನು ಹೇಳ್ತಾರೆ? ಇಂದ್ರಿಯಗಳ ಇಲ್ಲ, ಅವರು ಎರಡನ್ನೂ ಒಪ್ಪಿಡ್ತಾರೆ. ಸ್ವಾಮಿ, ನಿಮ್ಮ ವಸ್ತುಗಳೂ ಇರಬೇಕು, ವಸ್ತುಗಳು ಇದ್ರೆ ನನ್ನ ಮನಸ್ಸು ಇರಬೇಕು. ಬರೀ ವಸ್ತು ಇದ್ದು ಮನಸ್ಸಿಲ್ಲ ಅಂತಂದ್ರೆ ನನಗೆ ಜ್ಞಾನ ಆಗೋದಿಲ್ಲ ಅಂತ ಹೇಳಿ ನಂಜನಗೂಪ್ತರು. ಸೊ ಈ ವೈಶೇಷಿಕರು, ನೈಯಾಯಿಕರು, ವೇದಗಳನ್ನ ಒಪ್ಪೋರು, ದರ್ಶನಕಾರರಲ್ಲಿ ಅವರು ಹೊರಗಡೆ ವಸ್ತು ಇರಬೇಕು, ಎರಡನೇದು ನನ್ನ ಮನಸ್ಸು ಇರಬೇಕು. ಸ್ವಾಮಿ, ಇಷ್ಟಿದ್ರೆ ನಮಗೆ ಜ್ಞಾನ ಆಗೋದಿಲ್ಲ, ಆತ್ಮನ ಹುಡ್ಕಕ್ಕೆ ಬರೋಲ್ಲ. ಮತ್ತು ಏನಿರಬೇಕು? ಈ ಮನಸ್ಸಿಗೆ ಹಿಂದಡಿಕೆಯಾಗಿ ಆತ್ಮ ಅನ್ನೋದು ಇರಬೇಕು. ಆ ಆತ್ಮನ ಗವಲು ಮನಸ್ಸಿನಲ್ಲಿ ಮೂಡಿಕೊಂಡು, ಮನಸ್ಸಿನಿಂದ ಇಂದ್ರಿಯಗಳ ಮೇಲೆ ಮೂಡಿಕೊಂಡು, ಇಂದ್ರಿಯಗಳಿಂದ ವಸ್ತು ಹೊರಗಡೆ ಇರೋ ವಸ್ತುಗಳ ಮೇಲೆ ಮೂಡ್ಕೊಂಡಾಗ ನಮಗೆ ವಸ್ತು ಜ್ಞಾನ ಆಗತ್ತೆ. ಅದಕ್ಕೆ ಆತ್ಮ ಅಂತಾರೆ. ಅಲ್ಲಿ ಇವರು ಇಷ್ಟನ್ನು ಹೇಳೋರು ಹೇಳ್ತಾರೆ. ವೇದಾಂತಿಗಳು ಏನು ಹೇಳ್ತಾರೆ? ಇವರಿಷ್ಟು. ವೈಶೇಷಿಕರು, ನೈಯಾಯಿಕರು ಆತ್ಮನ್ ತೋರ್ಸಕ್ ಬರೋಲ್ಲ. ಹೇಳ್ತಾರೆ ಯಾಕೆ? ಅವರಿಗೆ ವೇದಗಳು ಗೊತ್ತು. ವೇದಗಳನ್ನ ಅಧ್ಯಯನ ಮಾಡಿದ್ದಾರೆ. ಆ ವೇದಗಳ ಮೇಲೆ ಶ್ರದ್ಧೆ ಇದೆ, ನಂಬಿಕೆ ಇದೆ. ಅದಕ್ಕೋಸ್ಕರ ಅವರು ಆತ್ಮನ್ನ ನಂಬ್ಕೊಂತಾರೆ. ನಂಬ್ಕೊಳ್ಳೋದಕ್ಕೂ ಅನುಭವದಲ್ಲಿ ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ? ವೇದಾಂತಿಗಳು ಅನುಭವದಲ್ಲಿ ತಿಳ್ಕೊತಾರೆ ಹಂಗೆ. ಸೊ ನಾವು ವೇದಾಂತಿಗಳು. ಅವ್ರೇನು ಮಾಡ್ತಾರೆ? ಅವ್ರು ಹೇಳೋದು ಕರೆಕ್ಟೇ. ಇವಾಗ ಯಾರು ವೈಶೇಷಿಕರು, ನೈಯಾಯಿಕರು ಏನು ಹೇಳ್ತಾರೋ ಅದನ್ನು ನಾವು ವೇದಾಂತಿಗಳು ಒಪ್ತೀವಿ. ಆದರೆ ಅವರು ತೋರಿಸ್ರಿ, ನೀವು ಆತ್ಮನ್ನ ಕೈ ಬೆಟ್ಟಿಟ್ಟು ಅಂತಂದರೆ ತೋರ್ಸಕ್ಕೆ ಬರೋಲ್ಲ. ಯಾಕೆಂದ್ರೆ ಅವ್ರು ಬರೀ ಎಚ್ಚರ ಒಂದು ಹಿಡ್ಕೊತಾರೆ, ಕನಸು ನಿದ್ದೆನ ಮೆಷರ್ ಮಾಡೋದು ಗೊತ್ತೇ ಇಲ್ಲ. ಅಕಸ್ಮಾತ್ ಅವರು ಉಪನಿಷತ್ಗಳು ಹಿಡ್ಕೊತಾರೆ, ಮಾಂಡಕ್ಯ ಹಿಡ್ಕೊಂಡ್ರು ಏನು ಮಾಡ್ತಾರೆ ಗೊತ್ತಾ? ಎಚ್ಚರದಿಂದ ಕನಸನ್ನು ನೋಡ್ತಾರೆ. ಅವಾಗ ಏನಂತಾರೆ? ಕನಸು ಬರೀ ಸುಳ್ಳ್ರಿ, ಕನಸು ಎಚ್ಚರದ ದೃಷ್ಟಿಯಿಂದ ನಿದ್ದೆ ನೋಡ್ತಾರೆ. ನಿದ್ದೆಲ್ಲ ವೇಸ್ಟ್ರಿ. ಅಲ್ಲೊಂದು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ, ವಿದ್ಯಾರ್ಜನೆ ಮಾಡೋಕ್ಕಾಗಲ್ಲ, ಅದು ವೇಸ್ಟ್.
ಅಂತ ನಾವು ಜನರಲ್ ಆಗಿ ಜನಗಳೆಲ್ಲ ಏನು ಅನ್ಕೋತಾರೋ ಇವರು ಹಾಗೆ ನೋಡಿ ಹೇಳಬೇಕಾದ್ರೆ ಇವರು ಬರಬೇಕೇನೋ, ಇಷ್ಟು ವ್ಯತ್ಯಾಸ. ಸೊ ನಮ್ಮ ವೇದಾಂತಿಗಳು ಮಾತ್ರ ಅದರ ಹಿಂದಡಿಕೆ ಹೋಗಿ ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ. ವಸ್ತುಗಳು ಹೊರಗಡೆ ಇರ್ಬೋದೋ, ಅದನ್ನು ನೋಡೋದಕ್ಕೆ ಮನಸ್ಸಿರಬೇಕು, ಎರಡೂ ಬೇಕಲ್ಲಿ. ಕೆಲವರು ಬರೀ ವಸ್ತು ಇದ್ದರೆ ಸಾಕು ಅಂತ ಹೇಳ್ತಾರೆ, ಅದು ತಪ್ಪು. ವಸ್ತು ಇದ್ದರೆ ನೋಡೋದಕ್ಕೆ ಮನಸ್ಸು ಬೇಕೋ ಬೇಡವೋ? ಈಗ ಪ್ರಪಂಚದಲ್ಲಿ ವಸ್ತುಗಳು ಬೇಕಾದಷ್ಟಿದೆ, ನನ್ನ ಕಣ್ಣೇ ಇಲ್ಲಪ್ಪ. ಬೆಳಕು ಇದೆ, ಎಲ್ಲ ಇದೆ, ನನ್ನ ಕಣ್ಣಿಲ್ಲ. ನೋಡ್ರಿ ವಸ್ತು ನೋಡೋಣ ನೀವು. ನಾನು ಇರಬೇಕು, ಕಣ್ಣಿರಬೇಕು, ಅದ್ರ ಹಿಂದೆಗಡೆ ಮನಸ್ಸು ಇರಬೇಕು. ಅದಕ್ಕೋಸ್ಕರ ವಸ್ತು ಇದ್ದರೆ ಉಪಯೋಗ ಇಲ್ಲ, ಹಿಂದೆಗಡೆ ಮನಸ್ಸು ಇರಬೇಕು. ಹೋಗ್ಲಿ, ಮನಸ್ಸಿಟ್ಬಿಟ್ರೆ ಸಾಕಾ? ವಸ್ತು ಕಾಣುತ್ತೆ, ನಮಗೆ ವ್ಯವಹಾರಕ್ಕೆ ಸಾಕು. ಬಟ್ ನಮ್ಗೆ ಆನಂದ ಬೇಕಲ್ವಾ? ಶಾಶ್ವತವಾಗಿರೋ ಆನಂದ ಬೇಕು. ಏನು ಮಾಡಬೇಕು? ನನಗೆ ದುಃಖ ಇದೆ, ಆ ದುಃಖ ಹೋಗಬೇಕು. ಏನು ಮಾಡಬೇಕು? ಈ ಕರೋನಾ ಬಂದಿದೆ, ಸತ್ತೋಗ್ತೀನಿ ಅನ್ನೋ ಭಯ ಇದೆ. ನೋಡ್ರಿ, ಕರೋನಾಯಿಂದ ಎಷ್ಟೊಂದು ಜನ ವೇದಾಂತಕ್ಕೆ ಇಳಿದಿದ್ದಾರೆ ಗೊತ್ತಾ? ವಿಲವಿಲ ಅಂತ ಒದ್ದಾಡೋವಂಗಾಗ್ತಾ ಇದೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ದಾರೆ. ಈಗ ಅವರು ವೇದಾಂತಕ್ಕೆ ಬಂದು ಯಾರು ನಮಗೆ ವೇದಾಂತ ಬೇಡ ಅಂತ ಹೇಳ್ತಾ ಇದ್ರೋ ಅವ್ರಿಗೆ ಈಗ ಅದು ಅರ್ಥ ಆಗ್ತಾ ಇದೆ. ಅರೇ ದುಃಖ, ಏನು ಮಾಡಿದ್ರು ದುಃಖ ಹೋಗ್ತಾ ಇಲ್ಲ, ಅವ್ರು ಬಂದಿದ್ದಾರೆ ವೇದಾಂತಕ್ಕೆ. ಸೊ ಏನಾದರೂ ಇರಲಿ. ಸೊ ಅಲ್ಲಿಗೇನಾಯಿತು, ಇಷ್ಟು ಬೇಕು. ನಮಗೊಂದು ಸ್ಟೆಪ್ ಮುಂದಕ್ಕೆ ಬಂದ್ವಿ. ಗಟ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮನಸ್ಸನ್ನು ಬಿಟ್ಟು ವಸ್ತುಗಳು ಇಲ್ಲ, ವಸ್ತುಗಳನ್ನು ಬಿಟ್ಟು ಮನಸ್ಸು ಇಲ್ಲ. ಅಲ್ಲಿಗೆ ಎರಡೂ ಅಕ್ಸೆಪ್ಟ್ ಮಾಡ್ಕೊತೀವಿ. ಮತ್ತು ಈ ವೈಶೇಷಿಕರು ನೈಯಾಯಿಕರು ಹೇಳೋ ಹಾಗೆ ಅದರ ಹಿಂದಡಿಕೆ ಆತ್ಮನ್ನು ಅವರು ನಂಬ್ಕೋಬೇಕು ಅಂತಾರೆ. ನಾವು ನಂಬ್ಕೊಳ್ಳೋದಲ್ಲ, ಅನುಭವದಿಂದ ತೋರಿಸ್ತೀವಿ. ಇಷ್ಟು ವ್ಯತ್ಯಾಸ. ಇಷ್ಟಂತೂ ಆಯಿತು, ಬೇಕಾದಷ್ಟು ಆಯಿತು. ಅಲ್ಲಿಗೆ 93 ಮುಗೀತು ನಮಗೆ. ನೆಕ್ಸ್ಟ್ ಹೋಗೋಣ. 94ರಲ್ಲಿ ವಿಷಯಗಳನ್ನು ಸರಿಯಾಗಿ ಪರೀಕ್ಷೆ ಮಾಡುವ ಬಗೆ. ಇಲ್ಲಿ ವಿಷಯಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಂತ ನಾನು ಇಂಗ್ಲೀಷ್ ಟರ್ಮ್ಸ್ ಇಟ್ಕೊತೀನಿ, ಎಲ್ರಿಗೂ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ವಿಷಯ ಅಂದರೆ ಏನು, ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀರಿ? ಅದಕ್ಕೆ ಯಾರಿಗಾದ್ರೂ ಗೊತ್ತಾ? ವಿಷಯ ಅಂದರೆ ಇಂಗ್ಲೀಷ್ನಲ್ಲಿ ಏನಂತಾರೆ? ವಿಷಯಿ ಅಂದರೆ ಏನು ಹೇಳ್ತಾರೆ? ಸಬ್ಜೆಕ್ಟ್. ವಿಷಯ ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು? ವಿಷಯ ಸಬ್ಜೆಕ್ಟ್, ವಿಷಯಿ ಆಬ್ಜೆಕ್ಟ್. ಕರೆಕ್ಟಾ ನೀವು ಹೇಳೋದು? ಕೃಷ್ಣವೇಣಿ ಅವರೇ, ಕರೆಕ್ಟಾ? ಸರ್ ಕರೆಕ್ಟಾ? ಇದು ಆಬ್ಜೆಕ್ಟ್ ಏನಂತಾರೆ? ಆಬ್ಜೆಕ್ಟ್ ಏನಂತಾರೆ ಹೇಳಿ ಕೃಷ್ಣವೇಣಿ ಅವರೇ? ಆಬ್ಜೆಕ್ಟ್ ಏನಂತ? ವಿಷಯಿ. ತಪ್ಪು. ಆಬ್ಜೆಕ್ಟ್ನ ವಿಷಯಗಳು ಅಂತ ಎಲ್ಲೂ ಉಪಯೋಗಿಸ್ತೀವಿ ಆಬ್ಜೆಕ್ಟ್ಸ್ಗೆ. ಸಬ್ಜೆಕ್ಟ್ ಅಂತಂದ್ರೆ ವಿಷಯಿ ಸಬ್ಜೆಕ್ಟ್. ಸಾರಿ ಸರ್, ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್. ಅಲ್ಲ ಪಾಪ, ನಿಮಗೆ ಗೊತ್ತಿದೆ, ಹೇಳುವ ಕನ್ಫ್ಯೂಷನ್ ಆಗಿದೆ, ತೊಂದರೆ ಇಲ್ಲ. ಅದಕ್ಕೆ ಈ ವಿಷಯ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸಂಸ್ಕೃತ್ ವರ್ಡ್ಗಳು. ಫಸ್ಟ್ ನಾವು ಇಂಗ್ಲೀಷ್ನಲ್ಲಿ ಇಟ್ಕೊಂಬೇಡ, ತುಂಬ ಈಸಿ, ಎಲ್ರಿಗೂ ಸುಲಭ. ಈಗೆಲ್ಲ ನಾವು ಇಂಗ್ಲೀಷೇ ಮಾತಾಡೋದು. ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಗೊತ್ತಾಗ್ಬಿಡುತ್ತೆ. ಆಬ್ಜೆಕ್ಟ್ಸ್ ಅಂದರೆ ಹೊರಗಡೆ ಇರುತ್ತೆ, ಸಬ್ಜೆಕ್ಟ್ ಅಂದ್ರೆ ನಾನು ರೀ, ಮುಗಿದೋಯ್ತು. ಸೊ ಇಲ್ಲಿ ಇವರು ಏನು ಹೇಳ್ತಾರೆ? ವಿಷಯಗಳನ್ನು ಸರಿಯಾಗಿ ಪರೀಕ್ಷಿಸುವ ಬಗೆ. ಈ ಒಂದು ಟಾಪಿಕ್ನಲ್ಲಿ ಅದನ್ನು ಹೇಳ್ತಾ ಬರ್ತಾರೆ. ಈಗ ಒಂದೊಂದೇ ಸ್ಟೆಪ್ಪು ನಾವು ಆಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು ನನಗೆ ಹೇಳ್ತಾ ಬರಬೇಕು. ಈಗ ನಾನು ಹೇಳ್ತೀನಿ, ಹೊರಗಡೆ ವಸ್ತುಗಳಿದೆ ಅಂದರೆ ಆಬ್ಜೆಕ್ಟ್ಸ್ ಇದೆ. ಸೊ ನನ್ನ ಕಣ್ಣುಗಳಿಂದ ವಸ್ತು ನೋಡ್ತೀನಿ. ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆ ಹೇಳಿ ನೋಡೋಣ. ಪ್ರಪಂಚ ಎಲ್ಲ ಪೂರ್ತಿ ಸೇರ್ಕೊಂಡ್ರೆ ಹೋಲ್ಸೇಲ್ ಆಗಿ ಎಷ್ಟು ವಸ್ತುಗಳಿದೆ? 3. ಯಾವ್ಯಾವುದು? ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ. ಓಕೆ, ಅವನ್ನ ನಾವು ಇನ್ನೂ ಏನು ಸ್ವಲ್ಪ ಬ್ರಾಡಾಗಿ ಕ್ಲಾಸಿಫೈ ಮಾಡೋಕ್ಕಾಗತ್ತಾ? ಹೋಗ್ಲಿ, ಇವೆಲ್ಲ ಏನು? ಇವಾಗ ನೀವು ಹೇಳಿದ್ರಲ್ಲ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಆಬ್ಜೆಕ್ಟಾ ಸಬ್ಜೆಕ್ಟಾ? ಇವು 3 ಆಬ್ಜೆಕ್ಟ್. ಯಾರು ಸಬ್ಜೆಕ್ಟ್? ಯಾರು ಹೇಳಿದ್ದು?
ಸಬ್ಜೆಕ್ಟ್ ಅಂದ್ರೆ ಆದ್ರೆ ಆಬ್ಜೆಕ್ಟ್. ಆಬ್ಜೆಕ್ಟ್ ಈ ಮೂರು ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತ ಯಾರು ಹೇಳಿದ್ರಿ? ಕರೆಕ್ಟ್ ಹೇಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದು ನಾವು ಕಲ್ತ್ಕೊಳ್ಳೋಕೆ ಮಾಡ್ತಾ ಇರೋದು. ತಪ್ಪಾದ್ರೂ ಯೋಚನೆ ಇಲ್ಲ, ಧೈರ್ಯವಾಗಿ ಮಾತಾಡ್ತಾ ಇರಬೇಕು. ಓಕೆ, ತೊಂದರೆ ಇಲ್ಲ. ಮೊದಲು ಎತ್ಕೊಂತ ನಾವು ನಾನು ನನ್ನದು. ಇಲ್ಲಿ ಯಾರನ್ನೇ ಕೇಳಿದ್ರು, ಸ್ವಾಮಿ ಕಾಲನ್ನ ಹೆಬ್ಬೆಟ್ಟಿಂದ ಇಟ್ಟು ತಲೆವರೆಗೂ ಇತ್ತು ನಾನು ಸ್ವಾಮಿ, ನನ್ನದು ಇಲ್ಲಿಂದ ಮುಂದಕ್ಕೆ ನನ್ನದು. ನನ್ನ ಮನೆ, ನನ್ನ ಕಾರು, ನನ್ನ ಸ್ಕೂಟ್ರು, ನನ್ನ ಹೆಂಡತಿ, ನನ್ನ ಆಸ್ತಿ, ನನ್ನ ವಿದ್ಯೆ, ಹಿಂಗೆ ಹೇಳ್ತಾ ಬರ್ತೀವಿ. ನೀನಂದ್ರೆ ಯಾರು? ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನೋಡ್ರಿ, ನಾನಂದ್ರೆ ಇದೆ ರೀ, ನಾನಿದು ನನ್ನದು, ನನಗಿಂತ ಹೊರಗಡೆ ಇರೋದು ನನ್ನದು. ಸೊ ಮೊದಲು ಎತ್ಕೊಂತ ನಾವು ಹಿಂಗೆ ತಗೊಳ್ಳೋಣ. ಸೊ ಅಲ್ಲಿಗೆ ಇದು ನಾನು, ಇದಕ್ಕಿಂತ ಹೊರಗಡೆ ಇರೋದು ನನ್ನದು, ಹಾಗೆ ತಗೋಣ. ಸೊ ನನಗಿಂತ ಹೊರಗಡೆ ಇರೋದು ನನ್ನದು ಅಂದರೆ ಅದನ್ನು ಕೃಷ್ಣವೇಣಿಯವರು ಹೇಳಿದ್ರು, ಆದಿ ಭೌತಿಕ, ಆದಿ ದೈವಿಕ. ಬೇಕಾದರೆ ಹೇಳ್ಬೋದು, ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಹಾಗಾದರೆ ಆಧ್ಯಾತ್ಮಿಕ ಏನು? ಸಬ್ಜೆಕ್ಟು. ಒಂದು ಹಂತಕ್ಕೆ ಇಲ್ಲಿ ಬರೋಣ, ವ್ಯವಹಾರದ ದೃಷ್ಟಿಯಿಂದ ಹೇಳೋಣ, ಪಾರಮಾರ್ಥಿಕ ಇವಾಗಲೇ ಬರೋದು ಬೇಡ. ಸರಿ, ಈಗ ಹೊರಗಡೆ ವಸ್ತುಗಳಿದೆ. ನಾನು ಈ ರೀತಿ ಇದಕ್ಕೋಸ್ಕರ ಅಲ್ಲ ಪ್ರಶ್ನೆ ಕೇಳಿದ, ನನ್ನ ಪ್ರಶ್ನೆ ಇದು. ಈಗ ಎರಡಿದೆ ಅಂತ ಇಟ್ಕೊಳ್ಳಿ, ಆದಿ ಭೌತಿಕ, ಆದಿ ದೈವಿಕ. ಅವುಗಳನ್ನೆಲ್ಲ ಅಲ್ಲಿ ನೋಡಿದ್ರೆ ಎಷ್ಟೊಂದಿದೆ, 74 ಲಕ್ಷ ಜೀವರಾಶಿಗಳು. ಆದಿಭೌತಿಕ, ಆದಿ ದೈವಿಕದಲ್ಲಿ 14 ಲೋಕಗಳು, ಸೂರ್ಯ ಚಂದ್ರ ನಕ್ಷತ್ರಗಳು, ಏನೇನೋ ಹೇಳ್ತಾರೆ. ಈ ಇಷ್ಟನ್ನು ನಾನು 5ರಲ್ಲಿ ಹಾಕ್ಬಿಡ್ತೀನಿ. ಯಾವುದು ಅಂತ ಹೇಳಕ್ ಬರುತ್ತಾ? 5 ಆಬ್ಜೆಕ್ಟ್ಸ್, 5 ಇರೋದು. ಯಾವುದದು 5 ಆಬ್ಜೆಕ್ಟ್ಸ್? ಇಂದ್ರಿಯಗಳು. ಅಲ್ಲ, ಇಂದ್ರಿಯಗಳು ಸಬ್ಜೆಕ್ಟ್ ಆಯ್ತು. ಶಬ್ದ, ರೂಪ, ರಸ. ಅಷ್ಟೇ. ಈ ಎರಡನ್ನೂ ಸೇರಿ ನಾನು ಆಬ್ಜೆಕ್ಟ್ಸ್ ಅಂದ್ಬಿಡ್ತೀನಿ. ಯಾವುದು? ಆದಿಭೌತಿಕ, ಆದಿ ದೈವಿಕ. ಆಬ್ಜೆಕ್ಟ್ಸ್ ಅಂತಂದ್ರೆ ಯಾವ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ನಾನು ಹಾಗೆ ತಗೊಂಡ್ಬಿಡ್ತೀನಿ. ನೋಡ್ರಿ, ಎಲ್ಲ ಬಂದ್ಬಿಡ್ತಿದ್ರಲ್ಲಿ. ಅದು ಆದಿಭೌತಿಕ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ನಾಯಿ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಕಾಣಿಸ್ತಾರೋ ಇಲ್ವೋ ನನಗೆ? ಆಬ್ಜೆಕ್ಟ್. ಇನ್ನು ಸೂರ್ಯ ಚಂದ್ರ ನಕ್ಷತ್ರಗಳು, ಸೂರ್ಯ ಕಾಣಿಸ್ತಾನೋ ಇಲ್ವೋ? ಕಾಣಿಸ್ತಾನೆ, ಆಬ್ಜೆಕ್ಟ್. ಕಾಣಿಸೋದನ್ನ ಏನು ಅನ್ಬೇಕು? ರೂಪ. ಶಬ್ದ ಕೇಳಿದ್ರೆ ನನ್ನ ಮಕ್ಕಳು ಮಾತಾಡ್ತಾರೆ, ಶಬ್ದ ಕೇಳಿಸುತ್ತೆ. ಮಳೆ ಬರುತ್ತೆ, ಶಬ್ದ ಕೇಳುತ್ತೀವಿ. ಗುಡುಗು ಬರುತ್ತೆ, ಶಬ್ದ ಕೇಳ್ತೀನಿ. ಇವೆಲ್ಲ ಒಟ್ಟಿಗೆ ಶಬ್ದಕ್ಕೆ ಸೇರೋದು. ಅದೇ ಥರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಆಗೋಯ್ತು 5. ಅಲ್ಲಿ ಆಬ್ಜೆಕ್ಟ್ಸ್ ಅಂದರೆ 5. ನನ್ನಲ್ಲಿ ಅವುಗಳು ಇದೆಯಾ ಇಲ್ವಾ ತಿಳ್ಕೊಳ್ಳೋಕ್ಕೆ ನನ್ನಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇದೆ. ಎಷ್ಟು ಇನ್ಸ್ಟ್ರೂಮೆಂಟ್ ಇರಬೇಕು? 5. ಅಷ್ಟೇ. 5 ವಸ್ತುಗಳಿದೆ. ಆ 5 ವಸ್ತುಗಳು ಇದೆಯಾ ಇಲ್ವಾ ತಿಳ್ಕೊಳ್ಳೋದಕ್ಕೆ ನನಗೆ 5 ಇದೆ. ಇವಾಗ ಅದರಲ್ಲಿರೋ ರೂಪ ಇದೆ, ನೋಡೋದಕ್ಕೆ ಕಣ್ಣು. ಶಬ್ದ ಇದೆ, ಯಾವುದಾದ್ರೂ ಇಟ್ಕೊಳ್ಳಿ, ಶಬ್ದ. ಕಿವಿ, ವಾಸನೆ ಬರುತ್ತೆ. ಮೂಗು, ರುಚಿ. ನಾಲ್ಗೆ, ಅದು ತಣ್ಣಗಿದೆಯಾ ಬೆಚ್ಚಗಿದೆಯಾ ನೋಡೋದಕ್ಕೆ ಚರ್ಮ. ಅಷ್ಟೇ, ಮುಗಿದು ಹೋಯ್ತು. ಈಗ ವಸ್ತುಗಳು ಹೊರಗಡೆ ಇದೆ. ಈಗ ನನ್ನ ಇಂದ್ರಿಯಗಳು ನನ್ನ ಹತ್ರ ಇದೆ, ಇನ್ನು ನಾನು ಹತ್ರ ಇದ್ದೀನಿ. ವಸ್ತುಗಳಿಗಿಂತ ನನ್ನ ಇಂದ್ರಿಯಗಳು ಹತ್ರ ಇದೆ. ಈಗ ವಸ್ತುಗಳು ಇದೆ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಇವುಗಳನ್ನ ಉಪಯೋಗಿಸ್ಬೇಕು, ಇಂದ್ರಿಯಗಳು. ಅಲ್ಲಿಗೆ ವಸ್ತುಗಳು, ಇಂದ್ರಿಯಗಳು, ಇವೆರಡರಲ್ಲಿ ಆಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು? ನನಗಷ್ಟು ಬೇಕು. ಕರೆಕ್ಟ್. ವಸ್ತುಗಳು ಆಬ್ಜೆಕ್ಟ್, ನಾನು ಇಂದ್ರಿಯಗಳು ಸಬ್ಜೆಕ್ಟ್. ಅಷ್ಟೇ, ಕರೆಕ್ಟಾ? ಈಗ ನನ್ನ ಕಣ್ಣಲ್ಲಿ ಧೂಳು ಬೀಳುತ್ತೆ, ನನ್ನ ಕಿವಿ ಕೇಳಿಸೋದಿಲ್ಲ. ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಸ್ವಾಮಿ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಸ್ವಾಮಿ. ಈ ಕರೋನಾ ಬಂದಾಗ್ಲಿಂದ ಕೆಲವರಿಗೆ ಕರೋನಾ ಬಂದರೆ 3ನೇ ದಿವಸಕ್ಕೂ ಇದು ಆ ಟೆಸ್ಟು, ಸ್ವಾಬ್ ಟೆಸ್ಟ್ ಮಾಡಿಸ್ತಾರೆ. ಪಿ ಸಿ ಆರ್ ಟೆಸ್ಟ್ ಅಂತ ಮಾಡಿಸ್ತೀವಿ ನಾವು. ಅದು ಮಾಡ್ಸೋಕ್ಕೆ ಮೊದಲೇ ಮೂಗಿನಲ್ಲಿ ಸ್ಮೆಲ್ ಇರಲ್ಲ, ತಗೊಂಡೋಗಿ ಕರ್ಪೂರ ಇಡಿ, ಸ್ಮೆಲ್ಲೇ ಇರಲ್ಲ. ಊದ್ಕಡ್ಡಿ ಹಚ್ಚೆ, ಏನೂ ಸ್ಮೆಲ್ ಇರಲ್ಲ. ಬಾಯಿಗೆ ರುಚಿ ಇರೋದಿಲ್ಲ. ಒಳ್ಳೆ ಜ್ವರ ಬಂದರೆ ಏನು ಹಂಗಿರುತ್ತೆ ಅಂತ ಹೇಳ್ತಾರೆ.
ಈ ರುಚಿ ಹೋಗ್ಬಿಟ್ಟಿದೆ, ಅದು ಹೋಗ್ಬಿಟ್ಟಿದೆ. ಆ ವಸ್ತುಗಳು ಇದ್ರೂ ಅವ್ರು ಕಂಡಿಡಿಯಕ್ಕೆ ಬರೋಲ್ಲ. ಹಾಗೆ ಸರಿ, ಅಲ್ಲಿಗೆ ಈಗ ನಾವು ಡಾಕ್ಟರ್ ಹತ್ರ ಹೋಗಿ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತೀವಿ, ಅಥವಾ ನನ್ನ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ಇವೆಲ್ಲ ಹೇಳಿದಾಗ ನಂಜನಗೂಪ್ತರೆ, ನಿಮ್ಮ ಸ್ವಲ್ಪ ಇದನ್ನ ಹಾಕಿ, ನೀವು ವಿಡಿಯೋ ಆಫ್ ಮಾಡಿ, ವಿಡಿಯೋ ಆಫ್ ಮಾಡಿ ನೀವು. ಓಕೆ, ಫೈನ್, ಗುಡ್. ಇನ್ನೂ ನಿಮ್ಮದು ವಿಡಿಯೋ ಆಫ್ ಆಗಿಲ್ಲ ನಂಜನ್ ಶೆಟ್ರೆ. ಗುಡ್, ಇವಾಗ ಆಯಿತು. ಸೊ ಇಲ್ಲಿ ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಮದ್ವಿ. ಈಗ ನಾವು ಇಂದ್ರಿಯಗಳು ಸಬ್ಜೆಕ್ಟು, ಹೊರಗಡೆ ಇರೋ ವಸ್ತುಗಳು ಆಬ್ಜೆಕ್ಟ್ ಅಂತಂದ್ವಿ. ಈಗ ನನಗೆ ಕಿವಿ ಕೇಳಿಸೋಲ್ಲ, ಕಣ್ಣು ಕಾಣಿಸೋಲ್ಲ, ಮತ್ತು ನನ್ನ ಮೂಗಿನಲ್ಲಿ ವಾಸನೆ ಗೊತ್ತಾಗಲ್ಲ, ಬಾಯಿನಲ್ಲಿ ರುಚಿ ಇಲ್ಲ. ಹೇಗೆ ಗೊತ್ತಾಯಿತು? ಯಾಕ್ರಿಂದ ನೋಡಿದ್ರಿ? ಅದು ಇಂಪಾರ್ಟೆಂಟ್. ಯಾಕ್ರಿಂದ ನೋಡಿದ್ವಿ? ಯಾಕ್ರಿಂದ? ಮನಸ್ಸಿನಿಂದ ಗೊತ್ತಾಯಿತು. ಕರೆಕ್ಟ್, ಮನಸ್ಸಿನಿಂದ ಗೊತ್ತಾಯಿತು. ಹಾಗಾದರೆ ಇವಾಗ ಮನಸ್ಸು, ಇಂದ್ರಿಯಗಳು, ಮನಸ್ಸೇನು? ಸಬ್ಜೆಕ್ಟ್ ಯಾವುದು? ಆಬ್ಜೆಕ್ಟ್ ಯಾವುದು? ಯಾವ್ದು ಸಬ್ಜೆಕ್ಟು, ಯಾವ್ದು ಆಬ್ಜೆಕ್ಟು? ಇಲ್ಲಿರೋದೇ ಮನಸ್ಸು, ಇಂದ್ರಿಯಗಳು. ಇಂದ್ರಿಯಗಳು ಹೊರಗಡೆ ಇದೆ, ಮನಸ್ಸು ಇನ್ನೂ ಒಳಗಡೆ ಇದೆ. ಮನಸ್ಸು ಸಬ್ಜೆಕ್ಟ್, ಇಂದ್ರಿಯಗಳು ಆಬ್ಜೆಕ್ಟ್. ಅಷ್ಟೇ ನೋಡಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಇದನ್ನೇ ಹೆಡ್ಡಿಂಗ್ ಇರೋದು. ವಿಷಯಗಳನ್ನು ಸರಿಯಾಗಿ ಪರೀಕ್ಷೆ ಮಾಡೋ ರೀತಿ ಹೀಗೆ. ಆಮೇಲೆ ಈಗ ಯಾಕೋ ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ನನ್ನ ಮನಸ್ಸು ಯಾಕೋ ದುಃಖದಿಂದ ಇದೆ ಅಂತ ಹೇಳ್ತೀನಿ. ಎಲ್ಲಿ ನಿಂತು ನೋಡ್ತೀರಾ ನೀವು? ಮನಸ್ಸಿನಲ್ಲೇ ನಿಂತು ನೋಡೋಕೆ ಬರೋಲ್ಲ. ಅದಕ್ಕಿಂತ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬಿಡ್ಬೇಕು. ನನ್ನ ಮನಸ್ಸು ಚೆನ್ನಾಗಿಲ್ಲ, ಈಗ ನನ್ನ ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ತೀವಿ. ಎಲ್ಲಿ ನಿಂತ್ಕೊಂತೀವಿ ನಾವು? ಎಲ್ಲಿ ನಿಂತೀವಿ? ಬುದ್ಧಿಯಲ್ಲಿ ನಿಂತಿತ್ತು. ಇಟ್ಕೋಣ ಬುದ್ಧಿ ಅಂತ ಅನ್ನೋಣ. ಇನ್ನು ಅದಕ್ಕಿಂತ ಹಿಂದಕ್ಕೆ ಹೋಗ್ಬಿಡೋಣ ಒಂದೇ ಸರಿ. ಅದಕ್ಕಿಂತ ಹಿಂದೆ ಹೋದ್ರೆ ಯಾವುದು? ಬುದ್ಧಿಗಿಂತ ಹಿಂದೆ ಚಿತ್ತ. ಚಿತ್ತಕ್ಕಿಂತ ಹಿಂದಕ್ಕೆ ಹೋದ್ರೆ ಅಹಂಕಾರ. ಅಷ್ಟೇ. ನಾನು ನೋಡ್ರಿ, ನನ್ನ ಮನಸ್ಸು ಚೆನ್ನಾಗಿಲ್ಲ, ನನ್ನ ಬುದ್ಧಿ ಚೆನ್ನಾಗಿಲ್ಲ. ಯಾಕೋ ನನ್ನ ಬುದ್ಧಿ ತಪ್ಪು ಡಿಸಿಷನ್ ಕೊಡ್ತು. ನನಗೆ ಯಾಕೋ ನೆನಪೇ ಬರಲಿಲ್ಲ. ಎಲ್ಲ ಮೊದಲಿಂದನೂ ಕೊನೆವರೆಗೂ ನಾನು ಬೇಕಾಗತ್ತೆ. ನಾನು ಆ ವಸ್ತು ನೋಡಿದೆ, ನೋಡ್ರಿ ಅಲ್ಲಿ ನಾನು ಎಲ್ಲ ತಗೊಂಡೋಗಿ ನಾನು ಕೊಡುತ್ತಿದ್ದು. ಇವುಗಳಿಗೆಲ್ಲ ಒಬ್ಬ ಒಡೆಯ ಇದ್ದಾನೆ. ಇಂದ್ರಿಯಗಳಿಗಾಗಲಿ, ಮನಸ್ಸಿಗಾಗಲಿ, ಬುದ್ಧಿಗಾಗಲಿ, ಚಿತ್ತಕ್ಕಾಗಲಿ, ಇವಕ್ಕೆಲ್ಲ ಹಿಂದೆಗಡೆ ಒಬ್ಬ ಒಡೆಯ ಇದ್ದಾನೆ. ಅವನು ತಗೊಂಡೋಗಿ ಎಲ್ಲ ತಲುಪಿಸ್ತಾ ಇರುತ್ತೆ. ಅವನು ನಾನು ಆ ವಸ್ತು ನೋಡಿದೆ, ನನಗೆ ಇದರ ರುಚಿ ಗೊತ್ತಾಯಿತು, ಇದರ ಸ್ಮೆಲ್ ಗೊತ್ತಾಯಿತು, ನನಗೆ ಗೊತ್ತಾಯಿತು, ನನಗೆ ಅಂತ ಇರ್ತಾನೆ. ಸೊ ಅಲ್ಲಿಗೆ ನಾವು ಒಂದೇ ಸಾರಿ ಹೋಗಬೇಡ. ಇಲ್ಲಿ ನಾನು ಮತ್ತೆ ಮನಸ್ಸು, ಇವೆರಡರಲ್ಲಿ ಆಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು? ನಾನು ಸಬ್ಜೆಕ್ಟ್, ಮನಸ್ಸು ಆಬ್ಜೆಕ್ಟ್. ಗುಡ್. ಯಾರು ಹೇಳಿದ್ದು? ಕಲ್ಪನಾ ಅವರಾ? ಹೌದು ಸರ್. ಎಲ್ರೂ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಎಲ್ರಿಗೂ ಅರ್ಥ ಆಗುತ್ತೆ. ವೇದಾಂತ ಅಷ್ಟು ಸುಲಭವಾಗಿದೆ. ಎಷ್ಟು ಸುಲಭವಾಗಿದೆ, ಏನು ಕಷ್ಟ ಇದೆ? ಯಾಕೆಂದ್ರೆ ಹಂಗೆ ತೋರಿಸ್ತಾರೆ ಇವರು ಶಂಕರಾಚಾರ್ಯರು. ಇದನ್ನು ಬಿಟ್ಟು ಇನ್ನೇನೋ ಕಷ್ಟವಾದ ದಾರಿ ಹಿಡ್ಕೊಂಡು ಕೊನೆಗೂ ಸಿಗದೆ ಸರ್ಕಸ್ ಮಾಡ್ತಾ ಇರೋದು. ನೋಡ್ರಿ, ನಾವೇನು ಭಗವದ್ಗೀತೆ ಪೂರ್ತಿ ಓದಿಲ್ಲ, ಉಪನಿಷತ್ತುಗಳು ಗೊತ್ತಿಲ್ಲ, ನಮ್ಗೆ ಅಂದರೆ ಈ ಬರಲ್ಲ, ಈ ಅಂದರೆ ಆ ಬರಲ್ಲ. ಎಷ್ಟು ಜನ ಆನ್ಸರ್ ಮಾಡ್ತೀವಿ ಅದನ್ನು ನಾವು. ಗುಡ್, ವೆರಿ ಗುಡ್. ಹೊಳೆ ನರಸೀಪುರ ಸ್ವಾಮಿಗಳು ಕೊಟ್ಟಿದ್ದ ಟ್ರೈನಿಂಗ್ ಇದು. ಗುಡ್. ಇಲ್ಲಿ ನೋಡ್ರಿ, ಈಗ ಇವು ಕೆಲವು ಸಾರಿ ಸಬ್ಜೆಕ್ಟ್ ಆಗುತ್ತೆ, ಕೆಲವು ಸಾರಿ ಆಬ್ಜೆಕ್ಟ್ ಆಗುತ್ತೆ. ಇವು ಉದಾಹರಣೆಗೆ ಹೊರಗಡೆ ವಸ್ತುಗಳಿದೆ, ಅದು ಯಾವಾಗಲೂ ಸಬ್ಜೆಕ್ಟ್ ಆಗಿರುತ್ತಾ, ಆಬ್ಜೆಕ್ಟ್ ಆಗುತ್ತಾ? ಹೊರಗಡೆ ಇರೋ ವಸ್ತುಗಳು, ಕಲ್ಲಿದೆ, ಅದು ಯಾವಾಗಲೂ ಆಬ್ಜೆಕ್ಟ್ ಆಗಿರುತ್ತಾ? ಸಬ್ಜೆಕ್ಟ್ ಆಗಕ್ಕಾಗೋದಿಲ್ಲ ಅದಕ್ಕೆ. ಹೌದು. ಹಾಗಾದರೆ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಇವು ಅಹಂಕಾರ, ಇಲ್ಲಿವರೆಗೂ ಇವು ಯಾವಾಗಲೂ ಸಬ್ಜೆಕ್ಟ್ ಆಗೇ ಇರುತ್ತಾ?
ಚೇಂಜ್ ಆಗ್ತಾ ಇರುತ್ತಾ? ಚೇಂಜ್ ಆಗ್ತಾ ಇರುತ್ತೆ. ಹೇಗೆ ಹೇಳಿ ಕಲ್ಪನಾ, ಹೇಗೆ? ಅದು ಒಂದನ್ನ ಆಬ್ಜೆಕ್ಟ್ ಆಗಿ ತಗೊಂಡು ಅದ್ರ ಹಿಂದ್ಗಡೆ ಇರೋದು ಸಬ್ಜೆಕ್ಟ್ ಆಗುತ್ತೆ. ಕರೆಕ್ಟ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ನನ್ನ ಕಣ್ಣೇನಾಯಿತು, ವಸ್ತುಗಳು ಹೊರಗಡೆ ಇದೆ, ಕಣ್ಣು ಒಳಗಡೆ ಇದೆ. ಕಣ್ಣೇನಾಗಿತ್ತು, ಸಬ್ಜೆಕ್ಟ್ ಆಗಿತ್ತು. ವಸ್ತುಗಳು ಏನಾಗಿತ್ತು, ಆಬ್ಜೆಕ್ಟ್ ಆಗಿತ್ತು. ಈಗ ನನ್ನ ಕಣ್ಣು ಕಾಣಿಸೋದಿಲ್ಲ, ನನ್ನ ಕಿವಿ ಕೇಳಿಸೋದಿಲ್ಲ ಅಂದಾಗ ಮನಸ್ಸಿನಲ್ಲಿ ನಿಂತ್ಕೊಂಡ್ವಿ ನಾವು. ಅದಕ್ಕಿಂತ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ವಿ, ಮನಸ್ಸು ಸಬ್ಜೆಕ್ಟ್ ಆಗೋಯ್ತು. ಇವಾಗ ಕಣ್ಣುಗಳು ಮೊದಲು ಸಬ್ಜೆಕ್ಟ್ ಇದ್ದಿದ್ದು ಇವಾಗ ಆಬ್ಜೆಕ್ಟ್ ಆಗೋಯ್ತು. ನಾನು ಮನಸ್ಸಿನಲ್ಲಿ ನಿಂತು ನನ್ನ ಕಣ್ಣು ಕಾಣೋದಿಲ್ಲ, ನನ್ನ ಕಿವಿ ಕೇಳೋದಿಲ್ಲ, ನನ್ನ ವಾಸನೆ ಗೊತ್ತಾಗೋದಿಲ್ಲ, ಹಂಗೆ ಹೇಳ್ತೀವಿ. ಹೆಂಗಿದೆ ನೋಡ್ರಿ, ಇದು ಬ್ಯೂಟಿ ಅಂದರೆ. ಈಗ ಇಲ್ಲಿವರೆಗೂ ಬಂದ್ಬೇಡ. ಹಾಗಾದರೆ ಇವೆಲ್ಲ ನಾನು ತಂದು ಕೊಡ್ತಾ ಇದೆ. ವ್ಯವಹಾರ ಮಾಡೋದಕ್ಕೆ ನಮ್ಗಿಷ್ಟು ಸಾಕು, ಪಾರಮಾರ್ಥ ಬೇಡಲೇ ಬೇಡ ಅಂತ ಇಟ್ಕೊಂಡ್ರೆ ಇಷ್ಟೇ ಸಾಕು. ಅದಕ್ಕೆ ಈ ನಾನು ಅನ್ನೋದನ್ನ ಪಿವೆಟ್ ಅಂತಾರೆ. ಪಿವೆಟ್ ಅಂದರೆ ಏನು? ರಾಗಿ ಬೀಸೋ ಕಲ್ಲಿಗೆ ಗೂಟ ಇದ್ದಂಗಿದು ನಾನು. ಆ ನಾನು ಆ ಗೂಟ ಇಟ್ಕೊಂಡ್ಬಿಡಿ, ನೀವು ಕಲ್ಲು ತಿರುಗಿಸ್ಬಿಡ್ಬೋದು ನಾನು ಜೈ ಅಂತ. ಅದೇ ರೀತಿ ನಾವು ವ್ಯವಹಾರ ಮಾಡೋದಕ್ಕೆ ನಾನು ಇದ್ಬಿಟ್ರೆ ಪ್ರಪಂಚನೇ ಆಳ್ಬಿಡ್ಬೋದು. ಅಲೆಕ್ಸಾಂಡರ್ ಈ ನಾನು ಹಿಡ್ಕೊಂಡ, ಅಶೋಕ ಚಕ್ರವರ್ತಿ ನಾನು ಒಬ್ಬ ಕೂಲಿ ಕೆಲಸ ಮಾಡೋನು ನಾನು ಅಂತ ಇಟ್ಕೊತಾನೆ. ಏನು ಬೇಕಾದರೂ ನಾವು ಸಾಧಿಸ್ಬಿಡ್ಬೋದು, ಇದೊಂದಿದ್ರೆ ಸಾಕು. ಬಟ್ ಈಗ ಈ ನಾನು ಕೂಡ ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಆಗುತ್ತಾ ಅಥವಾ ನಾನೇ ಸಬ್ಜೆಕ್ಟೇನಾ? ಈ ನಾನು ಅಂತನ್ನೋದನ್ನು ಇನ್ನೇನು ಹೇಳ್ಬೋದು? ನಾನು ಇಷ್ಟು ವರ್ಣಿಸಿದೆ, ನಾನು ಇನ್ನೇನೇನು ಹೆಸರು ಹೇಳ್ಬೋದು, ಅದು ಆಮೇಲೆ ನೋಡೋಣ. ಈಗ ನಾನು ಅನ್ನೋದು ಸಬ್ಜೆಕ್ಟೇ ಆಗಿರುತ್ತಾ, ಆಬ್ಜೆಕ್ಟು ಆಗುತ್ತಾ? ನನ್ನ ಪ್ರಶ್ನೆ. ಆಬ್ಜೆಕ್ಟ್ ಆಗುತ್ತೆ. ಏನು ಕಲ್ಪನಾ ಅವರೇ ನೀವು? ಸಬ್ಜೆಕ್ಟ್ ಸರ್. ಆಬ್ಜೆಕ್ಟು ಆಗುತ್ತಾ? ಓಕೆ, ಹೇಗೆ? ಆಗಲ್ಲ, ಸಬ್ಜೆಕ್ಟ್ ಆಗೇ ಇರುತ್ತೆ. ಅದರಿಂದಕ್ಕೆ ಇನ್ನೇನು ಇಲ್ವಲ್ಲ, ಅದರಿಂದ ಅದು ಸಬ್ಜೆಕ್ಟ್ ಆಗೇ ಇರುತ್ತೆ. ವ್ಯವಹಾರಕ್ಕಷ್ಟು ಸಾಕು. ಈಗ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ. ಜನಕ ಮಹಾರಾಜ ಅಂದರೆ ಯಾರಿಲ್ಲಿ? ನಾನು ತಾನೆ. ನಾನು ಅಲ್ಲಿ ಭಿಕ್ಷುಕ ಅಂತಂದ್ರೆ ಅವನು ನಾನು ತಾನೆ. ಹೌದು ಸರ್. ಕರೆಕ್ಟ್. ಇಲ್ಲಿರೋ ಜನಕ ಮಹಾರಾಜ, ಇಲ್ಲಿರೋ ಎಚ್ಚರದಲ್ಲಿರೋ ನಾನು ಕನಸಿಗೆ ಬರಲಿಲ್ಲ, ಕನಸಿನಲ್ಲಿರೋ ನಾನು ಎಚ್ಚರಕ್ಕೆ ಬರಲಿಲ್ಲ ಅಂತ ಯಾವುದರಿಂದ ತಿಳ್ಕೊಂಡ್ರಿ ನೀವು? ಅನುಭವದಿಂದ. ಆ ಅನುಭವವನ್ನ ನೀವೇನಂತ ಕರಿತೀರಾ? ಸಬ್ಜೆಕ್ಟ್ ಅಂತ ಕರಿತೀರಾ, ಆಬ್ಜೆಕ್ಟ್ ಅಂತ ಕರಿತೀರಾ? ಸಬ್ಜೆಕ್ಟ್. ಮತ್ತೆ ಈ ನಾನು ಏನಾಯ್ತು ಅವಾಗ? ಆಬ್ಜೆಕ್ಟ್. ನೋಡಿದ್ರ ಈ ನಾನು ಕೂಡ ಆಬ್ಜೆಕ್ಟ್ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಲ್ಲಿಗೆ ವಸ್ತುಗಳು ಆಬ್ಜೆಕ್ಟ್. ಈ ಮತ್ತೆ ಇದಕ್ಕೂ ವಸ್ತುಗಳಿಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಇದು ಆಬ್ಜೆಕ್ಟು. ನಾನು ನನ್ನದು, ನಾನು ಅಂತನ್ನೋದು ಸಬ್ಜೆಕ್ಟು, ನನ್ನದು ಆಬ್ಜೆಕ್ಟ್. ಈಗ ನಾನು ಕಲ್ಪನಾ ಅವ್ರನ್ನ ಪ್ರಶ್ನೆ ಕೇಳ್ತೇನೆ. ಕನ್ನಡಕ ಯಾರ್ದು ಕಲ್ಪನಾ ಅವರೇ? ಯಾರಾದ್ರೂ? ನಿಮ್ಮದು. ಕೈಕಾಲು ಯಾರ್ದು? ನಮ್ಮದು. ಮನಸ್ಸು ಯಾರ್ದು? ನನ್ನದು. ಬುದ್ಧಿ ಯಾರ್ದು? ನಂದು. ಚಿತ್ತ ಯಾರ್ದು? ನಂದು. ಪ್ರಾಣಗಳು ಯಾರ್ದು? ನಂದು. ನೋಡ್ರಿ, ಮುಗಿದೋಯ್ತು. ನಾವು ನಾನುವರೆಗೂ ಬಂದ್ವಿ. ಆ ನಾನು ಯಾರು? ಅದೇನಾ ನನ್ನ ನಿಜವಾದ ಸ್ವರೂಪ, ಅಥವಾ ಅದಕ್ಕಿಂತ ಹಿಂದೆ ನನ್ನ ನಿಜವಾದ ಸ್ವರೂಪ ಒಂದಿದೆಯಾ? ಇದು ಡೂಪ್ಲಿಕೇಟಾ, ವರ್ಜಿನ್ ಅಲ್ಲ ಈ ನಾನು? ಡೂಪ್ಲಿಕೇಟ್. ಡೂಪ್ಲಿಕೇಟ್. ಇದು ಡೂಪ್ಲಿಕೇಟ್ ಅಂತ ನಿಮ್ಗೆ ಯಾತ್ರಿಂದ ಗೊತ್ತಾಯ್ತು? ನಿದ್ರೆಗೆ ಬರಲ್ಲ. ಆತ್ಮನಿಂದ ಗೊತ್ತಾಯ್ತು. ಈಗ ನಾನು ಅದನ್ನ ನಾನು ಆತ್ಮ ಅಂತ ಕರೆಯಲ್ಲ, ಅರಿವು ಅಂತ ಕರಿತೀನಿ, ಬೆಳಕು ಅಂತ ಕರಿತೀನಿ, ಜ್ಞಾನ ಅಂತ ಕರಿತೀನಿ. ಅದು
ಅದನ್ನು ಸಬ್ಜೆಕ್ಟ್ ಅಂತ ಕರಿತೀನಿ, ಅದನ್ನು ವಿಷಯೀ ಕರೀರಿ. ಅಲ್ಲ ಡಾಕ್ಟ್ರೆ, ಇವಾಗ ಸ್ಮಾಲ್ ಐ ಬಿಗ್ ಐ ಅಂತಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಮಾಡಿ. ಸ್ಮಾಲ್ ಐ ಬಿಗ್ ಐ. ಈಗ ಸ್ಮಾಲ್ ಐ ಯಾವುದು, ಬಿಗ್ ಐ ಯಾವುದು? ನಾನು ಒಂದು ಅಹಂಕಾರ ಸ್ಮಾಲ್ ಐ, ಕರೆಕ್ಟ್. ಅದು ಅರಿವಿನ ಸ್ವರೂಪ, ಅದಕ್ಕೆ ಹಿಂದೆ ಇಟ್ಕೆ ಇರೋದು ಅದು ಬಿಗ್ ಐ. ಬಿಗ್ ಐ ಹಂಗೆ ಅನ್ಕೋಬಹುದು. ಕರೆಕ್ಟ್. ಸಬ್ಜೆಕ್ಟು ಆಬ್ಜೆಕ್ಟ್ ಯಾವ್ದು ಇದರಲ್ಲಿ? ಚಿಕ್ಕ ಐ ದೊಡ್ಡ ಐ ಎರಡಿದೆ, ಅಥವಾ ಚಿಕ್ಕ ಐ ದೊಡ್ಡ ಐ ಇದೆ, ಅಥವಾ ಡೂಪ್ಲಿಕೇಟ್ ಐ ಅಥವಾ ಒರಿಜಿನಲ್ ಐ, ಹಂಗ ಅನ್ಕೋಬಹುದು. ಇದಾವ್ದಾದ್ರು ಒಂದ್ ಇಟ್ಕೋಣ. ಡೂಪ್ಲಿಕೇಟ್ ಐ ಇದು ಸೂಟಬಲ್ ಆಗುತ್ತೆ. ಬಿಗ್ ಐ ಸ್ಮಾಲ್ ಐ ಸೂಟಬಲ್ ಆಗಲ್ಲ. ಬಿಗ್ ಡೂಪ್ಲಿಕೇಟ್ ಒರಿಜಿನಲ್ ಸೂಟ್ ಆಗುತ್ತೆ. ಒರಿಜಿನಲ್ ಅಂದ್ರೆ ಅದು ಯಾವತ್ತೂ ಇಲ್ದಂಗ ಆಗೋದಿಲ್ಲ. ಈ ಡೂಪ್ಲಿಕೇಟ್ ಅದು ಅದರಿಂದ ಅದು ಇಲ್ದಂಗ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ಡೂಪ್ಲಿಕೇಟ್ ಐ ಒರಿಜಿನಲ್ ಐ ಎರಡಿದೆ ಅಂತ ಆಯ್ತು. ಇವೆರಡರಲ್ಲಿ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವ್ದು? ನನ್ನ ಪ್ರಶ್ನೆ. ಒರಿಜಿನಲ್ ಸಬ್ಜೆಕ್ಟ್, ಡೂಪ್ಲಿಕೇಟ್ ಆಬ್ಜೆಕ್ಟ್. ಕರೆಕ್ಟ್. ಈ ಒರಿಜಿನಲ್ ಸಬ್ಜೆಕ್ಟ್ ಯಾವತ್ತಾದ್ರೂ ಆಬ್ಜೆಕ್ಟ್ ಆಗುತ್ತಾ? ಇಲ್ಲ, ಇಲ್ಲವೇ ಇಲ್ಲ, ಆಗೋದಿಲ್ಲ. ಆದ್ರೆ ಆತ್ಮ ಅಂತ ಹೇಳಿಸ್ಕೊಳ್ಳೋದಿಕ್ಕೆ ನಾಚಿಕೆ ಆಗುತ್ತೆ. ಅದಕ್ಕೆ ಅನ್ಸ್ಕೊಂಡ್ರೆ ಹೋಯ್ತದು. ಆಬ್ಜೆಕ್ಟ್ ಏನಾದರೂ ಆಗ್ಬಿಟ್ರೆ ಅದು ವಸ್ತು ಆಗ್ಬಿಡುತ್ತೆ, ನನ್ನದಾಗ್ಬಿಡುತ್ತೆ, ಕನ್ನಡಕ ಆಗ್ಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರನೇ ಪ್ರಪಂಚದಲ್ಲಿರೋದು ಎಲ್ಲವೂ ಈಗ ನೋಡ್ರಿ, ವ್ಯವಹಾರ ಮಾಡೋದಕ್ಕೆ ಈ ನಾನು ಡೂಪ್ಲಿಕೇಟ್ ಐನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೆ. ಈಗ ಡೂಪ್ಲಿಕೇಟ್ ಐ ಸಬ್ಜೆಕ್ಟ್ ಆಗಿತ್ತು. ನಾನು ಯಾವಾಗ ಇನ್ನೊಂದು ಸ್ಟೆಪ್ ಹಿಂದಕ್ಕೆ ಹೋದ್ನೋ, ನನಗೆ ಆನಂದ ಬೇಕು ಅಂದರೆ ಒಂದು ಸ್ಟೆಪ್ ಹಿಂದಕ್ಕೆ ಹೋಗಬೇಕು. ನಾನು ಹೇಳಿದ್ದೀನಿ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಪ್ರತಿಯೊಬ್ಬರಿಗೂ ಆನಂದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆನಂದ ಬೇಕು ಅಂತಂದಾಗ ಎಲ್ಲಿದೆ ನಿಜವಾದ ಆನಂದ ಅಂದಾಗ ನಾವು ಈ ಡೂಪ್ಲಿಕೇಟ್ ಐಗಿಂತ ಹಿಂದೆಗಡೆ ಹೋದರೆ ಅಲ್ಲಿ ನನ್ನ ನಿಜವಾದ ಸ್ವರೂಪ ಇದೆ, ನಾನೇ ಅದು. ಆನಂದ ನಾನು ಒಳಗಡೆ ಬಿಲ್ಟಿನ್, ಯಾರು ಕೊಡೋದಲ್ಲ, ಈಸ್ಕೊಳ್ಳೋದಲ್ಲ. ಕೊಟ್ಟರೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ನೀವು ಸಂಪಾದನೆ ಮಾಡಿದ್ರೆ ಮತ್ತೆ ಯಾವನಾದರೂ ಕಳ್ತನ ಮಾಡ್ಕೊಂಡ್ರೆ ಏನು ಮಾಡ್ತೀರಾ? ಕಳ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಅಂಥದ್ದಲ್ಲ ಇದು. ಸೊ ಇದನ್ನು ನಾವು ಟ್ರೇಸ್ ಮಾಡೋದಕ್ಕೆ ನಾವಿಷ್ಟು ದೂರ ಬಂದಿದ್ದು. ನೋಡ್ರಿ, ಇವರು ಅರಿವನ್ನ ಹಂಚ್ಕೊಂಡು ತಿಂತಾ ಇದ್ರು. ಕೆಲವರು ವಸ್ತುಗಳಲ್ಲಿದೆ ಅರಿವು ಅಂತ, ಕೆಲವರು ಮನಸ್ಸಿನಲ್ಲಿದೆ ಅಂತ, ಕೆಲವರು ಅಹಂಕಾರದಲ್ಲಿದೆ ಅಂತ. ಹೆಂಗೆ ಸಿಗುತ್ತೆ ಇವರಿಗೆ? ಸಿಗೋದಿಲ್ಲ. ನಿಜವಾದ ಅರಿವು, ಜ್ಞಾನ ಆಗೋದು ನಮ್ಮ ನಿಜವಾದ ಒರಿಜಿನಲ್ ಐನಲ್ಲಿದೆ. ಇದನ್ನು ವಿಷಯಿ ಸರಿಯಾಗಿ ಪರೀಕ್ಷಿಸುವ ಬಗೆ. ಈಗ ನಾವೇನು ಮಾಡಿದ್ವಿ, ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿದೆ ನೋಡ್ರಿ. ಈಗ ಡೂಪ್ಲಿಕೇಟ್ ಐ ಆಬ್ಜೆಕ್ಟ್, ಒರಿಜಿನಲ್ ಐ ಸಬ್ಜೆಕ್ಟ್ ಅಂತ ಹೇಳಿದ್ರಲ್ಲ, ಹೇಗೆ ಹೇಳಿದ್ರಿ? ಹೆಂಗೆ ಹೇಳ್ತಾ ಇದ್ರಿ? ಅನುಭವ ಹೇಗೆ ತೋರಿಸಿ? ಅನುಭವ ಸರಿ ಹೇಗೆ? ಗಾರ್ಡನ್ ಇದ್ರೆ ಅನುಭವ. ನೀವೇನ್ ಮಾಡಿದ್ರಿ ಇವಾಗ? ಗಾರ್ಡನ್ ಇದ್ರೆ ತಗೊಂಡ್ರಿ, ಇಲ್ದಿದ್ರೆ ಕನಸು ತೋರಿಸ್ತೀರಾ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವರು ಹೀಗೆ ತೋರ್ಸಕ್ ಬರಲಿಲ್ಲ ಮಿಕ್ಕದವರೆಲ್ರಿಗೂ. ಶಂಕರಾಚಾರ್ಯ ನಿಜವಾದ ವೇದಾಂತಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಬರಲಿಲ್ಲ. ಅದಕ್ಕೆ ಅವ್ರು ಫೇಲ್ಯೂರ್. ಅವರು ಅರಿವನ್ನ ತೋರ್ಸಕ್ಕಾಗಲಿಲ್ಲ, ಫೇಲ್ಯೂರ್ ಆಗ್ಬಿಟ್ರು ಅವರು. ಅದರಿಂದ ನಮ್ಗಿಷ್ಟೇ ಬೇಕಾಗಿರೋದು. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು. ಇವಾಗ ನೋಡ್ರಿ, ಹೀಗೆ ನಾವು ಬಿಡಿಸಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಕಷ್ಟ ಇದೆ ಇದರಲ್ಲಿ. ಈಗ ನೀವು ಓದಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ನಿಜವಾಗ್ಲೂ ಈ ಪರಮಾರ್ಥ ಚಿಂತಾಮಣಿ ಇದೆಯಲ್ಲ, ನಿಜವಾಗ್ಲೂ ಅದು ಹೆಸರು ತಕ್ಕಂತೆ ಅದು ಚಿಂತಾಮಣಿ ಸಿಗೋದಿಲ್ಲ. ಇನ್ನೊಂದು ಚಿಂತಾಮಣಿ ಇಲ್ಲ ನಿಮಗೆ. ನನಗನ್ಸುತ್ತೆ, ನನಗೆ ಮೊದಲು ಭಗವದ್ಗೀತೆನೇ ಹೆಚ್ಚು. ಸಾಧನೆ ಮಾಡಬೇಕಾದ್ರೆ ಭಗವದ್ಗೀತೆನೇ ಬೇಕು. ಏನೇನು ಸಾಧನೆ ಮಾಡಬೇಕು ಹೇಗೆ ಅಂತ. ಬಟ್ ನನಗನ್ಸುತ್ತೆ ಭಗವದ್ಗೀತೆಗಿಂತ ಇದು ಹೆಚ್ಚು ಅನಿಸುತ್ತೆ. ಬಟ್ ಭಗವದ್ಗೀತೆ ಬಿಡಬಾರ್ದು. ಯಾವ್ಯಾವ ಸಾಧನೆ ಹೇಗೆ ಮಾಡಬೇಕು ಅದರಲ್ಲಿ ತೋರಿಸ್ತಾರೆ. ಸಾಧನೆಯ ಮೂಟೆ ಅದು. ಇದು ತತ್ವದ ಮೂಟೆ.
ಇದು ವಸ್ತುತಂತ್ರ, ಡೈರೆಕ್ಟ್ ವಸ್ತುತಂತ್ರ. ನಮ್ಮನ್ನು ಹೋಗಿ ಕರ್ಕೊಂಡೋಗಿ ಆತ್ಮನಲ್ಲಿ ಮುಳುಗಿಸುತ್ತೆ, ಮತ್ತೆ ಮತ್ತೆ ನಾವು ಈ ಕಡೆ ಜಾರ್ಕೊಂಬಂದ್ಬಿಡ್ತೀವಿ. ತಿರ್ಗಾ ಹೋಗ್ಬೇಕು, ಅಲ್ಲಿ ಸ್ನಾನ ಮಾಡ್ತಾ ಇರ್ಬೇಕು ಅಲ್ಲಿ. ಇದು ಸೊ ಎಚ್ಚರದೊಳಗೆ ಇದ್ದುಕೊಂಡು ನಮ್ಮಲ್ಲಿ ಕಂಡು ಬರುವ ಅರಿವಿನ ತತ್ವವನ್ನು ಹಾಗೆ ನಿರ್ಣಯಿಸುವುದಕ್ಕೆ ಹೊರಡ್ತಾರೆ ಇವರೆಲ್ಲ. ಹಾಗೆ ಮಾಡಿದ್ದು, ಎಚ್ಚರದಲ್ಲಿ ಇದ್ಕೊಂಡು ನಮ್ಮ ನಿಜವಾದ ಆ ಸಬ್ಜೆಕ್ಟ್ನ, ಆ ಒರಿಜಿನಲ್ ಐನ ಅಥವಾ ಒರಿಜಿನಲ್ ಅರಿವನ್ನ ಕಂಡಿಡಿಯಕ್ಕೆ ಹೋಗ್ತಾರೆ. ಸಿಗ್ತಾ ಇಲ್ಲ. ನಮ್ಗೆ ಈಸಿಯಾಗಿ ಕನಸು, ಎಚ್ಚರ, ನಿದ್ದೆ ಮೂರನ್ನು ಪರೀಕ್ಷೆ ಮಾಡಿದ್ವಿ, ಟಕ್ಕನ್ ಸಿಕ್ಕೋಯ್ತು ನಮಗೆ. ಅಲ್ಲಿಗೆ ಏನು ಮಾಡಿದ್ವಿ ನಾವು? ಅವಸ್ಥೆನ ಪೂರ್ತಿ ಒಂದು ಉಂಡೆ ಮಾಡಿದ್ವಿ. ಈಗ ನಮಗೆ ಅರ್ಧ ಡಜನ್ ಹೇಳಿದ್ವಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಎಲ್ಲ ಸೇರಿ ಅದ್ರ ಜೊತೆಯಲ್ಲಿ ಕಾರ್ಯ ಕಾರಣ, ಕಾಲ ದೇಶ ಕಾರ್ಯ ಕಾರಣ ಭಾವ, ಇಷ್ಟು ಅವಸ್ಥೆ ಒಳಗಡೆ ಇದೆ. ಅದು ಎಚ್ಚರ ಆಗ್ಬೋದು, ಕನಸಾಗ್ಬೋದು. ಇಷ್ಟು ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ ಒಂದು ಗುಲ್ಗಂಜಿ ನೀವು ಸೇರ್ಸೋಕ್ಕಾಗಲ್ಲ. ಎಲ್ಲ ಸೇರಿಸ್ಬಿಡ್ತಾರೆ ಶಂಕರಾಚಾರ್ಯ ಹೋಲ್ಸೇಲ್ ಬಿಸ್ನೆಸ್ನಲ್ಲಿ. ಈಗ ಇದನ್ನು ನಾನು ಉಂಡೆಯಾಗಿ ನೀವು ಯಾತ್ರಿಂದ ನೋಡ್ತಾ ಇದ್ದೀರಾ? ಅವಸ್ಥೆನೇ ಪೂರ್ತಿ ಉಂಡೆಯಾಗಿ ಯಾತ್ರಿಂದ ನೋಡ್ತಾ ಇದ್ದೀರಾ? ಯಾತ್ರಿಂದ ನೋಡ್ತೀರಾ? ಅನುಭವ ಅಷ್ಟೇ. ಅನುಭವ ಅಂದರೆ ಏನು? ಅದೇ ಅರಿವು, ಆತ್ಮ, ಬ್ರಹ್ಮ, ಓಂಕಾರ, ನಿಜವಾದ ನಾನು, ಮತ್ತೆ ಒರಿಜಿನಲ್ ಐ. ಹಾಗೆ ಏನು ಬೇಕಾದ್ರಲ್ಲಿ ಆನಂದ ಕರೀರಿ. ನಾನು ಕರೆಯೋದನ್ನು ಆನಂದ ಅಂತ ಕರಿತೀನಿ. ಯಾಕೆ ಗೊತ್ತಾ? ಇರುವು, ಅರಿವು, ಆನಂದ. ಇರುವಿದೆ ಅಂತ ಇಟ್ಕೊಳ್ರಿ. ಆತ್ಮ ಇದ್ದಾನೆ, ದೇವರಿದ್ದಾನೆ. ನಾನು ಕಟ್ಕೊಂಡು ಏನಾಗ್ಬೇಕು ಸ್ವಾಮಿ? ಅದು ಜ್ಞಾನ ಸ್ವರೂಪ. ಕಟ್ಕೊಂಡು ನನಗೇನಾಗ್ಬೇಕು ಸ್ವಾಮಿ? ಅದು ಜ್ಞಾನ ಸ್ವರೂಪನೋ ಸಗಣಿನೋ? ನನಗೇನಾಗಬೇಕು? ಮತ್ತೆ ಹಾಗಾದ್ರೆ ಆನಂದ ಅಂತಂದರೆ ಅದು ಬೇಕು ಹೇಳಿ. ಅದಕ್ಕೋಸ್ಕರ ನಾವು ಇದನ್ನು ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಬೇಕು ಅಂತೀವಿ. ಅವಾಗ ಇಷ್ಟು ದೂರ ಬಂದಿದ್ದಾಯಿತು. ಅವಸ್ಥೆಗೆ ವಿಷಯಿಯಾಗಿ ಬಿಡುತ್ತೇವೆ. ಅವಸ್ಥೆಗಳು, ಎಚ್ಚರದ ಪ್ರಪಂಚವು, ಎಚ್ಚರದಲ್ಲಿರುವ ಶರೀರೇಂದ್ರ ಮನಸ್ಸುಗಳು ಎಲ್ಲವೂ ಎಚ್ಚರಕ್ಕೆ ಗಂಟು ಬಿದ್ದಿರುತ್ತೆ. ಹೇಗೆ ಎಚ್ಚರದ ಅವಸ್ಥೆ ಅಂದರೆ ಈ ಅರ್ಧ ಡಜನ್ ಅದಕ್ಕೆ ಗಂಟು ಬಿಟ್ಟಿದಿರುತ್ತೆ. ಅಂದರೆ ನಾವು 5 ರೂಲ್ಸ್ ನೋಡ್ಕೊಂಡ್ವಿ. ಅವಸ್ಥಾತ್ರಯ ನೋಡುವಾಗ ಹೆಗ್ಗುರುತುಗಳು 5. ಆ 5ರಲ್ಲಿ ಇದು ಒಂದು. ಆಯಾ ಅವಸ್ಥೆ ಒಳಗಡೆ ಇರೋದು ಕಟ್ಟು ಬಿದ್ದಿರುತ್ತೆ ಅಂದರೆ ಎಚ್ಚರದಿಂದ ಕನಸಿಗೆ ಬರೋಕ್ಕಾಗಲ್ಲ, ಕನಸಿನಿಂದ ಎಚ್ಚರಕ್ಕೆ ಬರೋಕ್ಕಾಗಲ್ಲ. ಕನಸಿನಲ್ಲಿ ಜನಕ ಮಹಾರಾಜ ನಿದ್ದೆಗೆ ಹೋಗಕ್ಕೆ ಬರಲ್ಲ. ನಿದ್ದೆನಲ್ಲಿ 10 ಲಕ್ಷ ಲಾಟ್ರಿ ಬಡೀತು, ಎತ್ಕೊಂಡ್ಬನ್ರಿ ನೋಡೋಣ. ನೀವಿಲ್ಲಿ ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾರೆ ಮಜಾ ಮಾಡ್ರಿ, ನಾವು ಟ್ಯಾಕ್ಸ್ ಹಾಕಲ್ಲ ಅದಕ್ಕೆ ಅಂತ. ಎತ್ಕೊಂಬರಕ್ಕೆ ಆದರೆ ಅಲ್ವಾ ಇಲ್ಲಿ ಮಜಾ ಮಾಡೋಕ್ಕಲ್ಲಿ ಅಂತ ಇರಿ. ಈಗ ನಾವು 95ಕ್ಕೆ ಹೋಗಬೇಕಾಗಿದೆ. ಇಲ್ಲಿ ಸಾಕ್ಷಿಯೇ ಮುಖ್ಯ ವಿಷಯಿ, ಮಿಕ್ಕದ್ದು ವಿಷಯಿಯಾದರೂ ವಿಷಯವೇ. ಇದು ಇಂಪಾರ್ಟೆಂಟ್. ಇವಾಗ ನಾವು ಅದನ್ನೇ ನೋಡಿದ್ದು. ಈ ಸಾಕ್ಷಿ ಅಂತಂದ್ರು ಇನ್ನೊಂದು ಇದರಲ್ಲಿ 94ರಲ್ಲಿ ಈ ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಆಕ್ಟರ್ ಅಲ್ಲಿದ್ದಾಗ ಅಲ್ಲಿ, ಆಮೇಲೆ ಇಲ್ಲಿ ಪಾರ್ಟಿಸಿಪೆಂಟ್ ಆಗಿ ನೋಡಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅದು ಏನಕ್ಕೆ? ಅದು ಎಕ್ಸಾಂಪಲ್ ಕರೆಕ್ಟ್. ಈಗ ಒಂದು ಡ್ರಾಮಾದಲ್ಲಿದ್ದಾರೆ, ಅವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಸ್ಟೇಜ್ ಮೇಲೆ. ಡ್ರಾಮಾ ಪಿಕ್ಚರ್ ಇಟ್ಕೋಬೇಡಿ. ಡ್ರಾಮಾದಲ್ಲಿ ಸ್ಟೇಜ್ ಮೇಲೆ ಅವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅವನು ಆಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ, ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದಾರೆ. ಈಗ ಅವನು ಹೆಂಗೆ ಆ ಡ್ರಾಮಾ ಆಡ್ತಾ ಇದ್ದಾನೋ, ಅವನು ಹೊರಗಡೆ ಮುಂದೆಗಡೆ ಇದಿರುತ್ತಲ್ಲ ಪ್ರೇಕ್ಷಕರು ಕೂತ್ಕೊಳ್ಳೋ ಜಾಗದಲ್ಲಿ, ಅಲ್ಲಿ ಕೂತ್ಕೊಂಡು ಅವನು ನೋಡೋಕ್ಕೆ ಆಗೋದಿಲ್ಲ. ಅವನು ಪಾರ್ಟೂ ಮಾಡ್ತಾ ಅವನು ಹೇಗೆ ಮಾಡ್ತಾವನೋ ಅದನ್ನು ಆ ಚೇರ್ಗಳ ಮೇಲೆ ಕೂತ್ಕೊಂಡು ನೋಡೋಕ್ಕೆ ಆಗೋದಿಲ್ಲ. 2 ಕೆಲಸನೂ ಒಬ್ಬನೇ ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ಇಲ್ಲಿ ಮಾಡಿಸ್ತೀವಿ. ಹೆಂಗೆ? ಪಿಕ್ಚರ್ನಲ್ಲಿ ಏನು ಮಾಡ್ತಾನೆ ಹೀರೋ? ಅಲ್ಲಿ ಶೂಟಿಂಗ್ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಆ ಪಿಕ್ಚರ್ ಶೂಟಿಂಗ್ ಆಗೋದು ಯಾವಾಗಲೂ, ಆ ಪಿಕ್ಚರ್ ರಿಲೀಸ್ ಆಗೋದು ಇನ್ಯಾವಾಗಲೂ. ಅವನು ಪಿಕ್ಚರ್ ರನ್ ಆಗ್ತಾ ಇದ್ದಾಗ ಹೀರೋನು ಬಂದು ಚೇರ್ ಮೇಲೆ ಕೂತ್ಕೊಂಡು 10 ತಾರೀಕೆ ಅಂತ ಅವನೇ ನೋಡ್ತಾ ಇರ್ತಾನೆ. ಹೆಂಗೆ ನೋಡ್ರಿ ಇದು ಸಾಧ್ಯ? ನಾಟಕ ಮಾಡೋವನಿಗೆ ಆಗೋದಿಲ್ಲ.
ಈ ಮಿಕ್ಕದವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಅವ್ರು ನಾಟಕನೂ ಮಾಡಿ ಅಲ್ಲಿ ಕೂತ್ಕೊಂಡು ನಾನು ಹೆಂಗ್ ಮಾಡ್ತೀನೋ ನೋಡಬೇಕು ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಫೇಲ್ಯೂರ್ ಅವರು. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಕತೆ ಮುಗ್ದೋಗ್ಬಿಟ್ಟಿದೆ, ಆ ಕನಸು ಮುಗ್ದೋಗ್ಬಿಟ್ಟಿದೆ. ಆ ಕನಸಿನಲ್ಲಿ ಏನಾಯ್ತು ನಾನು ಇವತ್ತು ತಗೊಂಬಂದು ಮೆಲ್ಕ್ ಹಾಕ್ತೀನಿ. ಪಿಕ್ಚರ್ ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಆಮೇಲೆ ಅದನ್ನು ನಾನು ಹೊರಗಡೆ ಚೇರ್ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆ ಪಾಪ್ಕಾರ್ನ್ ತಿಂತ ಯಾರ್ಯಾರು ಕ್ಲಾಪ್ಸ್ ಹಾಕ್ತಾ ಹೋಗ್ತಾರೆ ನನಗೆ ನೋಡೋಣ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗೆ ನಮಗೆ ಸಾಧ್ಯ, ಅವ್ರಿಗೆ ಸಾಧ್ಯ ಇಲ್ಲ. ಅದು ಅರ್ಥ ಐ ಥಿಂಕ್ ಕನ್ವಿನ್ಸ್ ಆಗಿದೆ ಅನಿಸುತ್ತೆ. ನಾವು ಆತ್ಮನಲ್ಲಿ ನಿಂತು ಎಚ್ಚರದಲ್ಲಿರೋ ಈ ಡೂಪ್ಲಿಕೇಟ್ ನಾನು ನೋಡ್ಬೋದು. ಇವನ ಆಟ ಎಲ್ಲ ಗೊತ್ತಾಗುತ್ತೆ, ಏನೇನು ಮಾಡ್ತಾನೆಲ್ಲ ಗೊತ್ತಾಗುತ್ತೆ. ಇವನು ಎಲ್ಲ ಜನಕ ಮಹಾರಾಜ ಎಚ್ಚರದಲ್ಲಿ ಮೃಷ್ಟಾನ್ನ ಭೋಜನ ಊಟ ಮಾಡಿ ಕನಸಿನಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದೀಯಾ. ಇದು ಫಸ್ಟ್ ಶೋ, ಸೆಕೆಂಡ್ ಶೋ. ನಾನು ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ನೋಡ್ರಿ, ಇವನು ಏನು ಮಾಡ್ದ ನನಗೆ ಗೊತ್ತು. ಕನಸಿನಲ್ಲಿ ಇವರ ತಮ್ಮನೋ ಯಾರೋ ಅವನೇನು ಮಾಡ್ದ ಗೊತ್ತು. ನಿಮ್ಮಿಬ್ಬರದ್ದು ಕತೆ ಗೊತ್ತಿರೋ ನಮಗೆ ಅಂತಾನು. ಅವನು ಎಲ್ಲ ನಾಟಕ ಮಾಡೋದು ಇವನೇ. ಯಾವನ್ ಬೇರೆಯವನಿರ್ತಾನೆ ಇಲ್ಲಿ, ಯಾರ ಆತ್ಮನಾಗಿರ್ತಾನೋ ಜನಕ ಮಹಾರಾಜನ್ ಪಾಠ ಮಾಡಿರೋದು ಅವನೇ, ಭಿಕ್ಷಕನ್ ಪಾಠ ಮಾಡೋದು ಅವನೇ. ಎಷ್ಟು ಚೆನ್ನಾಗಿದೆ. ರಾಜ್ಕುಮಾರ್ ಮನೇಲಿರ್ತಾನೆ, ಅವನು ರಾಜ್ಕುಮಾರ್, ಅವನು ಗೊತ್ತಿರುತ್ತೆ ನಾನು ಯಾರು ಅಂದ್ರೆ, ಅವನು ರಾಜ್ಕುಮಾರ್ ಅಂತ ಗೊತ್ತಿರುತ್ತೆ. ಹೋಗ್ತಾನೆ. ಅಂದ್ರೆ ಬಿಗ್ ಐ ನೀವ್ ಹೇಳ್ತಿರೋದು ಇದರಲ್ಲಿ ಪಿಕ್ಚರ್ ನಲ್ಲಿ ನೋಡ್ದಂಗೆ ಸ್ಮಾಲ್ ಐ ನಾಟಕ ಅಷ್ಟೇ. ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ನಾಟಕನೂ ಮಾಡ್ತಾ ನಾವು ಪ್ರೇಕ್ಷಕರ ನೋಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದಾಗೋದಿಲ್ಲ, ಫೇಲ್ಯೂರು. ಆದರೆ ನಾವು ಪಿಕ್ಚರ್ ಥರ ಆತ್ಮನಲ್ಲಿ ನಿಂತು ಈ ಡೂಪ್ಲಿಕೇಟ್ ಆಗಿ ನೋಡ್ಬೋದು ನಾವು. ಜನಕ ಮಹಾರಾಜನಾಗಲಿ ಭಿಕ್ಷಕನಾಗಲಿ ಅದು ಬರೀ ಒಂದು ಪಿಕ್ಚರು. ಇನ್ನೊಂದು ಪಿಕ್ಚರ್ನಲ್ಲಿ ಇನ್ನೊಬ್ಬ ಬರ್ತಾನೆ, ಇನ್ನೊಂದು ಕನಸಿನಲ್ಲಿ ಇನ್ನೊಬ್ಬ ವೇಷ ಹಾಕೊಂಡು ಬರ್ತಾನೆ, ಅವನು ನೋಡ್ತೀವಿ ನಾವು. ಇವನು ಯಾರು, ಇವನು ಜಾನ್ಸನ್ ಚಿಟ್ಟಿಯಾಗಿದ್ನಂತೆ ಇನ್ನೊಂದು ಯಾವುದೋ ಕನಸಿನಲ್ಲೇ, ಅದನ್ನು ನೋಡ್ತಾನೆ ಅಲ್ವಾ. ನೋಡ್ರಿ ಎಲ್ಲಿಂಗಿದೆ. ಇನ್ನೂ ಒಂದು ಕತೆ ಇವಾಗ ಜ್ಞಾಪಕ ಮಾಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಆ ಜಾನ್ಸನ್ ಜೊತೆ ಯಾವ ಇನ್ನೊಂದು ಹೇಳಿದ್ರಿ, ಇನ್ನೊಂದು ಇವಾಗ ಮನೆಯಲ್ಲಿ ನಿಮ್ ಮಿಸಸ್ ಅಡಿಗೆ ಮನೇಲಿ ಇದ್ದೀರಾ, ನೀವು ಹಾಲ್ ನಲ್ಲಿ. ಕರೆಕ್ಟ್. ಡಿಫ್ರೆನ್ಸ್ ಒಂದು ಗೋಡೆ. ಮಕ್ಕಳು ಫಾರಿನ್ ಅಲ್ಲಿ ಇದ್ದಾರೆ, ಇನ್ನ ದೂರದಲ್ಲಿದ್ದಾರೆ. ಅದೊಂದು ಏನಕ್ಕೆ ಅದು ಕೋಆರ್ಡಿನೇಟ್ ಆಗುತ್ತೆ? ಅದು ಮುಂದಕ್ಕೆ ಬರುತ್ತೆ. ನಾವು ಅದನ್ನ ನೋಡೋಣ. ಸೊ ನಿಮ್ಗೆ ಇವಾಗ ಥಿಯೇಟರ್ದ ಅರ್ಥ ಆಯ್ತು, ವೆರಿ ಗುಡ್. ಹಿಂಗೆ ಅದು ನೋಡಿದಾಗ ನಾವು ಅವಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಸೊ ಅದು ಕ್ಲಿಯರ್ ಆಯ್ತು. ಇವಾಗ ಮುಂದಕ್ಕೆ ಹೋಗೋಣ. ಇವಾಗ ಸಾಕ್ಷಿಯೇ ಮುಖ್ಯ ವಿಷಯಿ ಅಂದ್ರೆ ನಮ್ಮ ಗಾಢನಿದ್ರೆಯಲ್ಲಿರುವ ಅರಿವಿದೆಯಲ್ಲ, ಅರಿವು, ಆತ್ಮ, ಜ್ಞಾನ, ಬೆಳಕು, ಜ್ಯೋತಿ, ನೀವೇನು ಬೇಕಾದರೂ ಕರ್ಕೊಳ್ಳಿ, ಅದು ಮುಖ್ಯ ವಿಷಯಿ. ಅಂದರೆ ಅದು ಯಾವಾಗಲೂ ಸಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಆಗಲ್ಲ. ಆಬ್ಜೆಕ್ಟ್ ಆಗಿಬಿಟ್ರೆ ಅದ್ರ ಸಬ್ಜೆಕ್ಟ್ ತನ ಹೊರಟೋಗ್ಬಿಡುತ್ತೆ, ಅದು ಆತ್ಮ ಅನ್ಸ್ಕೊಳ್ಳಲ್ಲ ಅದು. ಮತ್ತು ಅದು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಅದು ಒಂದು ಸಾರಿ ಇಲ್ದಂಗೆ ಆಗ್ಬಿಡುತ್ತೆ. ಎಲ್ಲ ಆಬ್ಜೆಕ್ಟ್ಸು ದೇಶದಲ್ಲಿರುತ್ತೆ, ಕಾಲದಲ್ಲಿರುತ್ತೆ, ಅವಸ್ಥೆ ಒಳಗಡೆ ಮಾತ್ರ ತೋರುತ್ತೆ, ಅವಸ್ಥೆ ಬಿಟ್ಟು ಹೊರಗಡೆ ಹೋಗೋಕೆ ಬರೋಲ್ಲ. ಆದ್ದರಿಂದ ಅದು ನಶಿಸಿ ಹೋಗ್ಬಿಡುತ್ತೆ, ಇಲ್ದಂಗೆ ಆಗ್ಬಿಡುತ್ತೆ ಆ ಥರ. ಆದರೆ ನಿಜವಾದ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಕ್ಕೆ ಬರೋದೇ ಇಲ್ಲ, ಅದೇ ಸಾಕ್ಷಿ. ಅದಕ್ಕಿಂತ ಹಿಂದೆಡೆಗಡೆ ಇನ್ನೊಂದೇನಾದರೂ ಸ್ಟೆಪ್ ಇದೆಯಾ ಅಂದರೆ ಇಲ್ಲ. ಸೂರ್ಯ ನೋಡೋಕೆ ಇನ್ನೊಂದು ಟಾರ್ಚ್ ಬೇಕಾ ನಿಮಗೆ? ಬೇಕಾಗಿಲ್ಲ. ಯಾಕೆ? ಸೂರ್ಯನ ಬೆಳಕಿನಲ್ಲೇ ಸೂರ್ಯನ ನೋಡ್ತಾ ಇರೋದು. ಎಷ್ಟೊಂದು ಸಾರಿ ಆ ಸೂರ್ಯ ಮುಚ್ಕೊಂಡ್ಬಿಡ್ತಾನೆ ಮೋಡಗಳಿಂದ. ಈಗ ನಾನೇನು ಹೇಳ್ತೀನಿ, ಸೂರ್ಯ ಮುಚ್ಕೊಂಡ್ಬಿಟ್ಟಿದ್ದಾನೆ, ಸೂರ್ಯ ಇಲ್ಲ. ಯಾವುದರಿಂದ? ಮೋಡಗಳಿಂದ. ಯಾತ್ರಿಂದ ನೋಡಿದ್ರಿ? ಸೂರ್ಯನ ಬೆಳಕಿನಿಂದಲೇ ಅದನ್ನು ನೋಡಿ ನೀವು ಡಿಸೈಡ್ ಮಾಡಿದ್ರಿ. ಹಾಗೆ ಮಾಡಬೇಕು. ಆತ್ಮನ ಬೆಳಕಿನಿಂದಲೇ ಎಚ್ಚರವನ್ನು ನೋಡಬೇಕು, ಕನಸನ್ನು ನೋಡಬೇಕು. ನಮ್ಗೆ ಇದ್ರ ಗೊತ್ತಾಗೋದಿಲ್ಲ. ಈಗ ಸೂರ್ಯ ಇರ್ತಾನೆ, ಮೋಡ ಬಂದಿದ ತಕ್ಷಣ ಸೂರ್ಯ ಮುಚ್ಕೊಂಡ್ಬಿಡ್ತಾನೆ, ಸೂರ್ಯ ಕಾಣಿಸೋದಿಲ್ಲ. ಆದರೆ ನಾವೇನು ಹೇಳ್ತೀವಿ, ಮೋಡಗಳು ಸೂರ್ಯನ ಮುಚ್ಚಾಕ್ಬಿಟ್ಟಿದೆ. ಯಾವ ಬೆಳಕಿನಿಂದ ನೋಡಿದ್ರೆ? ನೀವೇನೋ ಟಾರ್ಚ್ ಹಾಕಿ ನೋಡಿದ್ರ ಆಕಾಶಕ್ಕೆ, ಅದೇ ಬೆಳಕಿನಲ್ಲಿ ನೋಡಿಕೊಂಡು ಹೇಳಿದ್ರಿ, ಅಲ್ಲಿ ಸೂರ್ಯನ ಬೆಳಕೇ ಉಪಯೋಗಿಸ್ಕೊಂಡ್ರಿ. ಹಾಗೆ ನಾವು ಎಚ್ಚರದಲ್ಲಿ ವ್ಯವಹಾರ ಮಾಡುವಾಗಲೂ, ಕನಸಿನಲ್ಲಿ ವ್ಯವಹಾರ ಮಾಡುವಾಗಲೂ ಆತ್ಮನ ಬೆಳಕನೇ ಉಪಯೋಗಿಸ್ಕೊಂತೀವಿ. ಬಟ್ ಈಗ ನಮಗೆ ಗೊತ್ತಾಗ್ತಾ ಇದೆ, ಇಷ್ಟು ದಿನ ಗೊತ್ತಾಗ್ತಾ ಇರಲಿಲ್ಲ. ಈಗ ಈ ವಿಚಾರ ಗೊತ್ತಾದ್ಮೇಲೆ ಗೊತ್ತಾಗ್ತಾ ಇದೆ. ಹಾಗೆ ಈಗ ಇನ್ನು ಮುಂದಕ್ಕೆ ಹೋಗೋಣ.
ಎಚ್ಚರದಲ್ಲಿ ಕಾಣಿಸಿಕೊಳ್ಳುವ ಅರಿವು ಹೇಗೆ ಕಾಣಿಸುತ್ತಿದೆ ಅಂತ ಈ ಅನುಭವದ ಒಳಕಣ್ಣಿಂದ ನೋಡಿದ್ದಾಯ್ತು. ಹೊರಗಿನ ವಸ್ತುಗಳನ್ನು ಇಂದ್ರಿಯಗಳು ಬೆಳಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಬೇಕು ನಾವು. ವಿಚಾರ ಇಷ್ಟೆಲ್ಲ ಬಂದ ಮೇಲೆ ನಾವು ಇನ್ನೊಂದು ಇದರಲ್ಲಿ ತಿಳ್ಕೊಬೇಡ. ಆ ಮನಸ್ಸು ನನಗೆ ಸೇರಿದ್ದು ಅಂತ ತೋರುತ್ತೆ. ನನಗೆ ಸೇರಿದ ಮನಸ್ಸಿಗೆ ಇಂದ್ರಿಯಗಳು ವಿಷಯವಾಗಿದೆ. ಇವೆಲ್ಲ ಆಯ್ತಲ್ಲ, ಇದು ಒಂದಕ್ಕಿಂತ ಒಂದೊಂದು ಸ್ಟೆಪ್ಪು. ವಿಷಯ ಇವೆಲ್ಲ ಆಯಿತು. ಒಂದೊಂದೇ ಸ್ಟೆಪ್ ಹಿಂದಕ್ಕೆ ಹೋದ್ವಿ, ಗೊತ್ತಾಗೋಯ್ತು ಅವೆಲ್ಲ. ಸಾಕ್ಷಿಯನ್ನು ನೋಡೋ ಮತ್ತೊಂದು ವಸ್ತು ಇಲ್ಲ. ನಮ್ಮ ಸಾಕ್ಷಿ ನಿಜವಾದ ನಾನು, ಅದಕ್ಕಿಂತ ಹಿಂದೆಗಡೆ ಇನ್ನೊಂದು ನಿಜವಾದ ನಾನು ಇಲ್ಲ ಅಷ್ಟೇ. ಅದು ಗೊತ್ತಾಯ್ತು ನಮಗೆ. ಅಂದರೆ ಸೂರ್ಯ ನೋಡೋದಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ. ಆ ಅರಿವಿನ ಬೆಳಕಿನಿಂದಲೇ ನಾನು ಎಚ್ಚರವನ್ನು, ಕನಸನ್ನು ಅನುಭವಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಎಲ್ಲ ಆಗ್ತಾ ಇದೆ. ಆ ಬೆಳಕನ್ನು ನೋಡೋಕ್ಕೆ, ಆ ಅರಿವನ್ನು ನೋಡೋದಕ್ಕೆ ಇನ್ನೊಂದು ಅರಿವು ಬೇಕಾಗಿದ್ದಿಲ್ಲ. ಅಷ್ಟು ತಿಳ್ಕೊಂಡ್ರೆ ಸಾಕು. ಸಾಕ್ಷಿಯು ನಮ್ಮ ಸ್ವರೂಪವೇ ಆಗಿರುವುದರಿಂದ ಇಲ್ಲಿ ಸಾಕ್ಷಿ, ಅರಿವು, ಇರವು, ನಿಜವಾದ ಒರಿಜಿನಲ್ ಐ, ಸಬ್ಜೆಕ್ಟ್, ನೀವೇನು ಬೇಕಾದರೂ ಕರೀರಿ, ಅದನ್ನು ಅರ್ಥಕೋಬೇಕೆಂಬ ಅವಶ್ಯಕತೆ ನಮಗೆ ಬೀಳೋದು ಇಲ್ಲ. ಅದನ್ನು ಅರ್ಥಕೋಬೇಕಾ ನಾವು ತಿಳ್ಕೋಬೇಕಾ? ಅದನ್ನು ತಿಳ್ಕೋಬೇಕಾ ಹೇಳಿ? ಯಾರಾದರೂ ತಿಳ್ಕೋಬೇಕಾ ಬೇಡವಾ? ಇಲ್ಲ, ತಿಳಿಯೋದು ಬೇಕಿಲ್ಲ. ಯಾಕೆ ಬೇಕಾಗಿಲ್ಲ? ಅರಿವಿನ ಸ್ವರೂಪನೇ ಅದು. ತಿಳಿಯೋದಕ್ಕೆ ಇನ್ನೊಂದು ಎರಡಿಲ್ಲ, ಅಲ್ಲಿ ಒಂದೇ ಇರೋದು. ಕರೆಕ್ಟು. ಮತ್ತು ಅದನ್ನು ನನಗೆ ಹೆಂಗೆ ಅಂದರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಬೇರೆಯವ್ರಿಗೆಲ್ಲ ಅರ್ಥ ಆಗ್ಬೇಕದು. ಆನ್ಸರ್ ಕರೆಕ್ಟು, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಳಿ, ಯಾವುದಾದ್ರೂ ಇಂಥವೆಲ್ಲ ಎಕ್ಸಾಂಪಲ್ ಕೊಟ್ರೇನೆ ಅರ್ಥ ಆಗೋದು. ನಿನ್ನೆ ನಾನು ಕೊಟ್ಟಿದ್ದೆ. ನಾವು ಮನೇಲಿ ಇರ್ತೀವಿ, ಹೆಂಡತಿ, ಮಕ್ಕಳದು, ನಂದು. ಅದನ್ನು ಕೊಡ್ರಿ, ಯಾರಾದರೂ ಒಬ್ರು ಕೊಡ್ರಿ. ಅರ್ಥ ಆಗಿದೆಯಾ ಅದು? ಎಲ್ಲಿದ್ದಾರೆ ನಿಮ್ಮ ಹೆಂಗಸರು ಅಂತ ಕೇಳ್ತಾರೆ. ಅವಾಗ ಒಳಗಡೆ ಇದಾರೋ ಇಲ್ವೋ ನೋಡ್ತೀನಿ ಅಂತ ಹೇಳ್ತೀವಿ. ಅದಕ್ಕಾದ್ರೆ ನಾವು ಮತ್ತೆ ಅನುಮಾನ ಇರುತ್ತೆ, ಕೇಳಿ ಹೇಳ್ತೀವಿ ಅಂತೀವಿ. ಆದ್ರೆ ನೀವಿದ್ದೀರಾ ಅಂತ ಕೇಳೋದೇ ಇಲ್ಲ ಯಾರನ್ನು. ನಾವ್ ಅಲ್ಲೇ ಇರ್ತೀವಲ್ಲ, ಅದರಿಂದ ಕೇಳಿದ್ರು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನೀವಿದ್ದೀರಾ ಸ್ವಾಮಿ ಅಂತ ಕೇಳಿದ ತಕ್ಷಣ ಏನಂತೀವಿ? ಇಲ್ಲೇ ಗುಂಡ್ಕಲ್ ಇದ್ದಂಗಿದ್ದೀನಲ್ಲ ಅಂತೀವಿ. ಈಗ ಅದನ್ನ ನಾನಿದ್ದೀನಿ ಅನ್ನೋದು ನೀವೇನು ಕೈಯಿಂದ ಮುಟ್ ನೋಡ್ಕೊಂಡ್ರ? ಇಲ್ಲ, ಏನು ಲಾಯರ್ ಇಂದ ಹೆಂಡತಿಯಿಂದ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನು ಇದ್ದೀನಿ ಅಂತ ಹೇಳಿದ್ರ? ಇಲ್ಲ, ಏನು ಕಣ್ಣಿಂದ ನೋಡಿದ್ರ? ಹೋಗ್ಲಿ, ನಾನು ಇದ್ದೀನಿ ಅನ್ನೋದು ಕಣ್ಣಿಂದ ನೋಡಿದ್ರ? ಇಲ್ಲ. ಇಲ್ಲ. ಈಗ ನಾನು ಹೆಂಡತಿ ಇದ್ದಾಳ ಇಲ್ವಾ ಒಳಗಡೆ ಹಿಂಗ್ ಬಗ್ ನೋಡಿದೆ, ಓಹೋ ಇದ್ರೆ ಕಾಣ್ತೀವಿ, ಇಲ್ದಿದ್ರೆ ಕೂಗ್ತೀನಿ ನಾನು ಗೌರಿ ಅಂತ. ಅವ್ರು ಓ ಅಂತಂದ್ರೆ ಕಿವಿಯಿಂದ ಕೇಳ್ಕೊಂಡು ಇದ್ದರ್ರಿ ಹೋಗ್ರಿ ಅಂತೀನಿ. ಈಗ ನೀವಿದ್ದೀರಾ ಅಂದ್ರೆ ನಾನು ಕಣ್ಣಿಂದ ನೋಡ್ತೀನ, ಕಿವಿಯಿಂದ ನೋಡ್ತೀನ, ವಾಸನೆಯಿಂದ ಕಂಡಿಡಿತೀನ, ಮುಟ್ ನೋಡ್ತೀನ, ಯಾವ್ದ್ರಿಂದ ನೋಡ್ತೀನಿ? ಯಾವುದು ಬೇಕಿಲ್ಲ. ಅದು ಹೋಗ್ಲಿ. ಮನಸ್ಸಿನಿಂದ ಏನಾದ್ರು ತಿಳ್ಕೊಳಕ್ ಬರುತ್ತಾ ನಾನು ಇದ್ದೀನಿ ಅಂತ? ಬೇಕಾಗದಿಲ್ಲ. ನೋಡ್ರಿ, ನಾನು ಇದ್ದೀನಿ ಅನ್ನೋದು ಸ್ವತಃ ಸಿದ್ಧ. ಯಾರನ್ನು ಕೇಳಬೇಕಲ್ಲ, ಇಮ್ಮಿಡಿಯೇಟ್ ಹೇಳ್ತೇನೆ. ಅದು ಇಂಟ್ಯೂಷನ್. ನಾನಿದ್ದೀನಿ, ಇಂಟ್ಯೂಷನ್. ಯಾವ ಇಂದ್ರಿಯಗಳು ಉಪಯೋಗಿಸಲ್ಲ ನೋಡ್ರಿ. ವ್ಯವಹಾರದಲ್ಲೇ ನಮ್ಗೆ ಆಗ್ತಾ ಇದೆ, ಬಟ್ ಅಲ್ಲಿ ಬಿಡಿಸ್ಕೊಂಡಿರಲ್ಲ. ನೀನಂದ್ರೆ ಯಾರೊಂದು ಕೇಳ್ರಿ, ಅವಾಗ ಹೇ ಗುಂಡ್ಕಲ್ಲಿ ಇದ್ದಂಗಿದ್ದೇನೆ ಅಂತಾನೆ. ಯಾವುದಕ್ಕೆ ಹೇಳ್ತಾನ ಅವನು? ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ತಲೆಯಿಂದ ಕಾಲುವರೆಗೂ ಇರೋದನ್ನ ನಾನು ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ವಿಚಾರ ಮಾಡಿದಾಗ ಎಚ್ಚರ ಕನಸು ನಿದ್ದೆಯಿಂದ, ಓಹೋ ಇದು ಡೂಪ್ಲಿಕೇಟ್, ಅಯ್ಯಪ್ಪೋ ಇದನ್ನ ನಂಬ್ಕೋಬಾರ್ದು, ಇದು ಒರಿಜಿನಲ್ ಹಂಗೆ ಇರುತ್ತೆ, ಉಮಾ ಗೋಲ್ಡು, ನಿಜವಾದ ಗೋಲ್ಡುಗಿಂತ ಉಮಾ ಗೋಲ್ಡು ಮಿಂಚುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅದು ಇವಾಗ ನಮ್ಗೆ ಹಂಗೆ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ಇದ್ದೀನಿ ಅನ್ನೋದು ಡೂಪ್ಲಿಕೇಟ್ ಐಗೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬೇಕಾಗಿಲ್ಲ, ಸ್ವತಃ ಸಿದ್ಧ. ಇನ್ನ ಇವ್ರ ಹಿಂದೆಗಡೆ ಇರೋರು ಅಪ್ಪ, ಅವನ್ ನೋಡೋದಕ್ಕೆ ಇನ್ನೇನಾದ್ರೂ ಬೇಕಾ? ಹಂಗೆ ತಗೋಬೇಕು. ಸೊ ಇದು ನಮ್ಗೆ ಅರ್ಥ ಆಯ್ತು. ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ಆದ್ದರಿಂದ ಸಾಕ್ಷಿ ಅನುಭವದ ವಿಷಯದಲ್ಲಿ ನಮ್ಗೆ ಯಾರಿಗೂ ಎಂದಿಗೂ ಸಂಶಯ ಬರೋ ಹಾಗೇ ಇಲ್ಲ. ಸಾಕ್ಷಿ ಅನುಭವ ಎಲ್ಲರಲ್ಲೂ ಹೆಚ್ಚಿನ ತಿಳುವಳಿಕೆಯಿಂದ ಇರುವಂಥದ್ದು. ಆ ಸಂಬಂಧವು ಇವಾಗ ಇದು ಇಂಪಾರ್ಟೆಂಟ್. ಗೋಪಾಲ್ ಅವ್ರು ಕೇಳಿದ್ರಲ್ಲ, ಇಲ್ಲಿಗೆ ಬರೋಣ. ಈ ನಮಗೆ ವಸ್ತುಗಳು ನಮಗಿಂತ ಅಂದರೆ ಮತ್ತೆ ಇದನ್ನೇ ತಗೋಣ, ಆತ್ಮನೇ ಇಟ್ಕೋಬೇಕು. ಆತ್ಮನಿಗೆ ತುಂಬ ಹತ್ರ ಇರೋದು ಯಾವ್ಯಾವುದು ಅಂತ
ದೂರ ಇರೋದು ಯಾವ್ಯಾವುದು ಅಂತ ಹಂಗೆ ತಗೋಣ. ಅಥವಾ ಈ ನಾನುಗೆ ಇಟ್ಕೋಣ, ಈ ನಾನುನೇ ಫಸ್ಟ್ ಇಟ್ಕೋಣ, ಯಾವುದು ಡೂಪ್ಲಿಕೇಟ್ ನಾನು ಇಟ್ಕೊಳ್ಳೋಣ. ಈಗ ಉದಾಹರಣೆಗೆ ಈ ಡೂಪ್ಲಿಕೇಟ್ ನಾನಪ್ಪ, ನಾನಿಲ್ಲಿದ್ದೀನಿ, ನನ್ನ ಮಕ್ಕಳೆಲ್ಲಿದ್ದಾರೆ? ಬೇರೆ ದೇಶದಲ್ಲಿ, ಬೇರೆ ಕಾಲದಲ್ಲಿ. ನೋಡ್ರಿ, ಅಮೇರಿಕಾದಲ್ಲಿ ಬೇರೆ ದೇಶ ಕಾಲ. ಈಗ ನಮಗಿಲ್ಲಿ ರಾತ್ರಿ ಆದರೆ ಅವ್ರಿಗೆ ಬೆಳಿಗ್ಗೆ ಕಾಲ ಬೇರೆ, ನನಗಿಂತ ತುಂಬ ದೂರ ಆಗಿರ್ತಾನೆ. ಆಯ್ತಪ್ಪ, ನನ್ನ ಹೆಂಡತಿ ನಮ್ಮ ಮನೇಲೇ ಇದ್ದಾರೆ, ಅವರು ನನಗಿಂತ, ಅವ್ರನ್ನ ನನ್ನ ಮಕ್ಕಳಿಗಿಂತ ನನ್ನ ಹೆಂಡತಿ ತುಂಬ ಹತ್ತಿರ ಆದರೂ ಇಲ್ವೋ? ಹತ್ತಿರ ಆದರು. ಈಗ ನನ್ನ ಹೆಂಡತಿಗಿಂತ ನನ್ನ ಕಣ್ಣು, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹತ್ತಿರ ಆಯ್ತೋ ಇಲ್ವೋ? ನನ್ನ ಹೆಂಡತಿಗಿಂತ ಹತ್ತಿರ ಆದ್ರು ಇವರು. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರೆ ಸರ್, ನಾನು ಕಾಣ್ತಾ ಇದ್ದೀನಾ? ಸ್ವಲ್ಪ ಸ್ಟಿಲ್ ಆಗಿರ್ಬೇಕು, ನೋ ಪ್ರಾಬ್ಲಮ್. ಸ್ಟಿಲ್ ಆಗಿದೆ. ಓಕೆ, ನಿಮಗೆ ಕಾಣಿಸ್ತಾ ಇದ್ರೆ ಸರಿ, ಕೇಳಿಸ್ತಾ ಇದ್ರೆ ಸರಿ. ಓಕೆ ಓಕೆ. ಸೊ ನನ್ನ ಮಕ್ಕಳು ದೂರ ಇರ್ಬೋದು, ನನ್ನ ಹೆಂಡತಿ ನನಗಿಂತ ಪಕ್ಕದ ರೂಮ್ನಲ್ಲಿರ್ಬೋದು, ಆದರೆ ನನಗೆ ಈ ಡೂಪ್ಲಿಕೇಟ್ ಐಗೆ ಅದಕ್ಕಿಂತ ನನ್ನ ಹೆಂಡತಿಗಿಂತ ಹತ್ತಿರ ಯಾವುದು? ಇಂದ್ರಿಯಗಳು. ಇಂದ್ರಿಯಗಳಿಗಿಂತ ಇನ್ನೂ ಹತ್ತಿರ ಇರೋದು ಯಾವುದು ನನಗೆ? ನಾನು ಈ ಡೂಪ್ಲಿಕೇಟ್ ನನಗೆ ಮನಸ್ಸು. ಮನಸ್ಸಿಗಿಂತ ಹತ್ತಿರ ಇರೋದು ಯಾವುದು? ಡೂಪ್ಲಿಕೇಟ್ ಐಗೆ ಬುದ್ಧಿ. ಬುದ್ಧಿಗಿಂತ ಹತ್ರ ಚಿತ್ತ, ಚಿತ್ತಕ್ಕಿಂತ ಹತ್ರ ನಾನೇ. ಎಲ್ಲವೂ ತಗೊಂಬಂದ ನಾನುಗೆ ಒಪ್ಪಿಸ್ತಾ ಇದೆ. ಈಗ ನಾವು ನಾನು ಕೂಡ ಡೂಪ್ಲಿಕೇಟ್ ಅಂತ ನೋಡಿ, ಅದಕ್ಕೆ ಈ ಡೂಪ್ಲಿಕೇಟ್ ನಾನು ಇರಲಿ ಇಲ್ಲದೆ ಇರಲಿ, ಈ ಯಾವುದರಿಂದ ಕಂಡುಹಿಡಿದ್ವೋ ಅದು ನನ್ನ ನಿಜವಾದ ಸ್ವರೂಪ, ಅದನ್ನು ಸಬ್ಜೆಕ್ಟ್ ಅಂತಂದ್ವಿ, ಇದನ್ನು ಆಬ್ಜೆಕ್ಟ್ ಇದಕ್ಕೆ ಹಾಕ್ಬಿಟ್ವಿ. ಮೊದಲು ಇದು ಸಬ್ಜೆಕ್ಟ್ ಆಗಿತ್ತು ವ್ಯವಹಾರ ಮಾಡೋದಕ್ಕೆ. ನಾನು ಪಾರಮಾರ್ಥಕ್ಕೆ ಹೋಗಿದ ತಕ್ಷಣ ಇದನ್ನು ನಾನು ಆಬ್ಜೆಕ್ಟ್ ಹಾಕ್ಬಿಟ್ಟೆ. ಆಗ ಆತ್ಮನೇ ಇರೋನು. ಹೋಗಿ ಇವನ ಹುಡುಕ್ರಿ, ಇವು ಇದೆಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇರೋದಲ್ಲ. ಗಾಢನಿದ್ರೆಯಲ್ಲಿ ತೋರಿಸ್ರಿ ನೋಡೋಣ. ಗಾಢನಿದ್ರೆಯಲ್ಲಿ ನಿಮ್ಮನ್ನು ಬಿಟ್ಟು ನಿಮ್ಮ ಡೂಪ್ಲಿಕೇಟ್ ತೋರಿಸಿ, ಚಿತ್ತ ತೋರಿಸಿ, ಬುದ್ಧಿ ತೋರಿಸಿ, ಪ್ರಾಣಗಳು ತೋರಿಸಿ, ಕರ್ಮೇಂದ್ರಿಯಗಳು ತೋರಿಸಿ, ಜ್ಞಾನೇಂದ್ರಿಯಗಳು ತೋರಿಸಿ, ಹೆಂಡತಿ ತೋರಿಸಿ, ನಿಮ್ಮ ಮಕ್ಕಳು ತೋರಿಸ್ರಿ, ಆದಿ ಭೌತಿಕ ತೋರಿಸ್ರಿ, ಆದಿ ದೈವಿಕ ತೋರಿಸ್ರಿ ಏನಾದರೂ ಒಂದು. ಯಾವುದು ತೋರ್ಸಕ್ಕಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ ಅವ್ರನ್ನ ತೋರ್ಸಕ್ ಬರಲ್ಲ? ಅದೇ ಮುಖ್ಯ ವಿಷಯ, ಅಲ್ಲಿ ಎರಡಿರೋದಿಲ್ಲ ಅರಿಯೋದಕ್ಕೆ, ಹೇಳೋದಕ್ಕೆ. ಅವರು ಇಲ್ಲವೇ ಇಲ್ಲ. ಅದು ನಿಜವಾಗ್ಲೂ ಇಲ್ಲ. ತೋರಿಸಿ ನನಗೆ ಇದ್ರೆ. ಗಾಢನಿದ್ರೆ ಬರಬೇಕಾಗಿತ್ತು ಅವ್ರು, ಸತ್ಯವಾಗಿದ್ದಿದ್ರೆ. ಇಲ್ಲ, ಅದಕ್ಕೆ ಬರಲಿಲ್ಲ. ಮತ್ತೆ ಗಾಢನಿದ್ರೆಗೆ ಬಂದಿದ್ದು ಯಾವುದೋ? ಯಾವ್ದು ನನ್ನ ಯಾವ್ದು ನಿಜವಾಗಿ ಇರುತ್ತೋ ಅದು ಮಾತ್ರ ಇರುತ್ತೆ. ಯಾವುದು ನಿಜವಾಗಿರೋದು? ಡೆಫಿನೇಷನ್ ಏನಲ್ಲಿ? ಆತ್ಮನಿಗೆ ಅನಾತ್ಮಕ್ಕೆ ಅದನ್ನು ತರ್ಕೊಂಡ್ಬರ್ಬೇಕು. ಏನು ಡೆಫಿನೇಷನ್ ಅದು? ಏನ್ ಡೆಫಿನೇಷನ್? ಆತ್ಮಕ್ಕೂ ಅನಾತ್ಮಕ್ಕೂ ಡೆಫಿನೇಷನ್ ಏನು? ಆತ್ಮ ಅಂತಂದ್ರೆ ಹೆಂಗಿದ್ರೆ ಅದನ್ನಿದೆ ಅಂತ ಅನ್ಬೇಕು ನಾನು. ಆಧ್ಯಾತ್ಮಿಕ ಅಲ್ಲ. ಆತ್ಮ ಇದು ಆತ್ಮ, ಅದು ಅನಾತ್ಮ. ಅಂದ್ರೆ ಆತ್ಮನಿಗೆ ಡೆಫಿನೇಷನ್ ಏನು? ಬದಲಾವಣೆ ಆಗ್ಬಾರ್ದು. ಅವೆರಡು ಹಿಡ್ಕೊಡ್ರಿ, ನೋಡ್ತಾ ಬನ್ರಿ. ಈಗ ನನ್ನ ಮಕ್ಕಳು ದೂರದಲ್ಲಿರಲಿ ಹತ್ತಿರದಲ್ಲಿರಲಿ, ಇಲ್ದಂಗೆ ಆಗ್ತಾರೆ, ಬದಲಾವಣೆ ಆಗ್ತಾರೆ. ನನ್ನ ಹತ್ರದಲ್ಲಿ ತೋರಿಸ್ರಿ. ಇವಾಗ ಇಲ್ಲ ಅವರು. ನನ್ನ ಹೆಂಡತಿ ಬದಲಾವಣೆ ಆಗ್ತಾರೆ, ಇಲ್ದಂಗೆ ಆಗ್ತಾರೆ. ಹೋಗಿ ನಾನು ಈ ಶರೀರನಪ್ಪ, ನಾನು ಇಲ್ಲಿವರೆಗೂ ಬಂದೆ, ಈ ಶರೀರ ಪರ್ಮನೆಂಟ್ ಆಗಿರುತ್ತಾ? ಕರೋನಾ ಬಂದರೆ ಅದು ಎಷ್ಟು ಜನ ತೋರಿಸ್ರಿ ನನಗೆ. ಇವಾಗ ರಾಜೇಶ್ವರಿ ಅವ್ರನ್ನ ತೋರಿಸ್ರಿ, ಅವ್ರ ಮಗನ ತೋರಿಸ್ರಿ ನನಗೆ. ಇಲ್ಲ. ಯಾಕೆ? ಶಾಶ್ವತವಾಗಿರೋದಲ್ಲ ಅದು. ಅದು ಯಾವುದು ಬಂತೋ ಅದು ಒಂದಿನ ಹೋಗ್ಬಿಡ್ಬೇಕು ಅಷ್ಟೇ. ಅದರಿಂದ ಅವು ಶಾಶ್ವತ ಅಲ್ಲ. ಯಾವ ಶಾಶ್ವತ ಅಲ್ಲ. ಬರೀ ಅವ್ರು ಮಾತ್ರ ಅಲ್ಲ, ನನ್ನ ಶರೀರನೂ ಶಾಶ್ವತ ಅಲ್ಲ. ಇದನ್ನ ಕರೋನಾ ಬಂದು ಹೋದ್ಮೇಲೆ ನಾವು ನೋಡ್ಕೋಬೇಕಾ? ಹಾಗೆ ನೋಡ್ಕೊಳಕ್ ಬರುತ್ತಾ, ಅಥವಾ ಕರೋನಾ ಬಂದ ಮೇಲೆ ನೋಡ್ಕೋಬೇಕಾ? ಹೆಂಗೆ ಹೇಳ್ತೀರಾ? ಹಾಗೆ ಹೆಂಗ್ ನೋಡ್ಕೊಂತೀರಾ? ಎಚ್ಚರ, ಕನಸು, ನಿದ್ರೆ, ಗಾಢ ನಿದ್ರೆ ಅಷ್ಟೇ. ನಿದ್ದೆಗೆ ಬರುತ್ತಾ?
ನಿದ್ದೆ ಬರುತ್ತಾ ನೋಡ್ರಿ ನೀವು, ಅಷ್ಟೇ ಮುಗಿದೋಯ್ತು. ಇಲ್ಲೇ ನಾನು ಪ್ರತಿದಿನ ನೋಡ್ಕೊತಾ ಇದ್ದೀನಿ. ಮತ್ತು ಇದ್ರ ಮೇಲೆ ಮೋಹ ಯಾಕೆ? ಇಲ್ಲದೆ ಇರೋದ್ರ ಮೇಲೆ ಮೋಹ ಯಾಕೆ? ಅವು ಇದೆಯಾ? ಫಸ್ಟ್ ಆಫ್ ಆಲ್ ಇದು ಅನುಭವದಿಂದ ನೋಡ್ಕೊಳ್ಳೋದಿದು. ಯಾವಾಗ ನಿಮಗಿದು ಕನ್ವಿನ್ಸ್ ಆಯಿತೋ ನಿಮ್ಗೆ ಆ ವಸ್ತುಗಳ ಮೇಲೆ ಮೋಹ ತಾನಾಗಿ ಹೋಗುತ್ತೆ. ಇದು ವಸ್ತುತಂತ್ರ. ಹೀಗೆ ನೀವು ನೋಡ್ಕೊಂಡ್ರಿ ಅಂತಂದರೆ ವೈರಾಗ್ಯ ಬರೋಕ್ಕೆ ಶುರುವಾಗುತ್ತೆ. ಛೇ, ಪ್ರಪಂಚದಲ್ಲಿ ಇವೆಲ್ಲ ಅನಿತ್ಯವಾಗಿರುತ್ತೆ, ನಾನು ಯಾಕೆ ಇದಕ್ಕೆ ಯೋಚನೆ ಮಾಡಬೇಕು? ಯಾರು ಈ ರೀತಿ ಚಿಂತನೆ ಮಾಡ್ತಾರೋ ಎಷ್ಟು ಹತ್ತಿರದವರು ಹೋಗ್ಬಿಡ್ಲಿ, ಕಿಂಚಿತ್ ದುಃಖ ಆಗೋದಿಲ್ಲ. ಆಗಬಾರ್ದು, ಆಗೋದಿಲ್ಲ. ಅಕಸ್ಮಾತ್ ಕಣ್ಣಲ್ಲಿ ನೀರು ಬರ್ಬೋದು ಬೇರೆ, ಬಟ್ ದುಃಖ ಆಗೋದಿಲ್ಲ, ಡಿಪ್ರೆಷನ್ಗೆ ಹೋಗೋದಿಲ್ಲ. ಯಾರೋ ಅಮೇರಿಕಾದಲ್ಲಿ ಆಗಿದ್ದಾರೆ, ಅವ್ರ ತಮ್ಮನ ಕಳ್ಕೊಂಡಿದ್ದಕ್ಕೆ ಡಿಪ್ರೆಷನ್ ಆಗಿದ್ದಾರೆ. ಅವ್ರ ತಾಯಿ ಕಳ್ಕೊಂಡಾಗ ಅವ್ರ ತೂಕ ಕಡಿಮೆ ಆಗಿಬಿಟ್ರಂತೆ, 6 ತಿಂಗಳು ಕೊರಿತಾ ಇತ್ತಂತೆ. ಅವ್ರ ತಾಯಿ ಬಿಟ್ಬಿಡಿ, ತಮ್ಮನಿಗೆ ಇನ್ನೇನು ಹತ್ತಿರದ ರಿಲೇಷನ್ಶಿಪ್ ಇರುತ್ತೆ. ಅವ್ರು ಹೇಳ್ತಾರೆ, ಅಯ್ಯೋ ನನಗಿದು ಬಿಡಬೇಕು ಅಂದ್ರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಈ ಅಂಟಿಸ್ಕೊಂಡ್ಬಿಟ್ಟಿರ್ತೀವ ಪಿಶಾಚಿನ, ಅದು ಬಿಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ನನ್ನದು, ನನ್ನದು ಅನ್ನೋ ಮೋಹ, ಅಭಿಮಾನ, ಅಟ್ಯಾಚ್ಮೆಂಟ್, ತಾದ್ಯಾತ್ಮ. ತಮ್ಮನ ಮೇಲೆ ಅಷ್ಟಿದ್ರೆ ಇನ್ನು ನನ್ನ ಈ ಶರೀರದ ಮೇಲೆ ಎಷ್ಟಿರಬೇಕು? ಆವಾಗ ಇದಕ್ಕೇನಾದರೂ ಎಷ್ಟು ಅಂತ ಗೋಳಾಡಬೇಕು. ಆಧ್ಯಾತ್ಮ ಮೊದಲು ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಅದು ಕಷ್ಟ ಬಂದಾಗ ವೆಂಕಟರಮಣ ನಾವು ಮೊದಲೇ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯುದ್ಧ ಬಾರೆ ಶಸ್ತ್ರಾಭ್ಯಾಸ ಮಾಡಬೇಕಾ? ಮೊದಲೇ ನಾನು ಯುದ್ಧ ಮಾಡಿ ರೆಡಿಯಾಗಿದ್ದರೆ, ಇವಾಗ ಕರೋನಾ ಬಂತು ಅಂದರೆ ಫೈಟ್ ಮಾಡೋದಕ್ಕೆ ಸರಿಯಾಗಿರುತ್ತೆ. ಅದೇನು ಮಾಡಬಾರ್ದು. ಯೋಗ ಮಾಡಿದ್ದೀವ ಮೊದಲಿಂದ, ಮಾಡಿದರೆ ಆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಇರಲಿ. ಒಟ್ಟಿನಲ್ಲಿ ಇವಾಗ ಗೋಪಾಲ್ ಅವರು ಕೇಳಿದ್ದು ನನಗೆ ಕ್ಲಿಯರ್ ಆಯಿತು. ಹೀಗೆ ನಮ್ಮನ್ನು ಬಿಟ್ಟರೆ ರವೆಯಷ್ಟು ಹೊರಗೆ ಹೋಗದೇ ಇರುವ ನಮಗೂ ತನಗೂ ನಡುವೆ ಏನೇನೂ ಇಲ್ಲ. ಈ ನಾನು ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನು, ಇವೆರಡಕ್ಕೂ ಮಧ್ಯೆ ಏನಾದರೂ ಗೋಡೆ ಇದೆಯಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಉತ್ತರ ಕೊಡಬೇಕು. ಏನಾದರೂ ಗೋಡೆ ಇದೆಯಾ? ಇಲ್ಲ. ಹೋಗ್ಲಿ, ಕರ್ಟನ್ ಇದೆಯಾ? ಇಲ್ಲ. ಮತ್ತೆ ಇಲ್ಲದೆ ಇದ್ಮೇಲೆ ಮತ್ತೆ ಹೇಗೆ ಹೇಳ್ತೀರಾ ಇದು? ಮತ್ತೆ ಇದೇ ಬೇರೆ ಅದೇ ಬೇರೆ, ಇಷ್ಟೆಲ್ಲ ರಾಮಾಯಣಗಳಾಗ್ತಾ ಇದೆ, ಇಲ್ಲ ಅಂತೀರಲ್ಲ, ಮತ್ತೆ ಹೇಗೆ? ಇದು ಬದಲಾವಣೆ ಆಗ್ತಾ ಇರ್ತೈತೆ. ಅಲ್ಲ, ಏನಾದರೂ ಆಗಲಿ, ಎಕ್ಸಾಂಪಲ್ ನೋಡಿದ್ರೆ ಏನಂದ್ರಿ? ನಿದ್ರೆಗೆ ಬರಲ್ಲ, ಗಾಢ ನಿದ್ರೆಗೆ ಬರಲ್ಲ ಇದು ದೇಹ. ಗೊತ್ತಿದೆ ನಮಗೆ, ಬಟ್ ಆದರೂ ನಾವು ತಪ್ಪಿಸ್ಕೊಳಕ್ ಬರ್ತಾ ಇಲ್ವೇ? ನನಗೆ ದುಃಖ ಆಗುತ್ತೆ. ಈ ವಿಚಾರಗಳು ಕೇಳಿದ್ರೆ ಮಾಡಿದ್ರೆ ದುಃಖ ಆಗುತ್ತೆ, ಎಲ್ಲ ಆಗುತ್ತೆ. ಯಾಕೆ ಆಗ್ತಾ ಇದೆ? ಅಟ್ಯಾಚ್ಮೆಂಟ್, ಅಭಿಮಾನ. ಅದೇ, ಆ ಅಭಿಮಾನ ಯಾವಾಗ ಬಿಡುತ್ತೆ ನನಗೆ? ನಾನಿನ್ನೂ ಹಗ್ಗ ನೋಡಿಲ್ಲ. ಹಗ್ಗ ನೋಡೋವರೆಗೂ ನನಗೆ ಹಾವಿನ ಭಯ ಹೋಗೋದಿಲ್ಲ. ಮತ್ತು ನಮ್ಗೆ ವಿಚಾರ ಗೊತ್ತಾಗಿದೆಯಲ್ಲ, ವಿಚಾರ ಗೊತ್ತಾಗಿದೆ ಅಷ್ಟೇ, ತತ್ವದಲ್ಲಿ ಇನ್ನೂ ನಿಂತಿಲ್ಲ. ಇಲ್ಲಿ ಸಾಧನೆ ಬೇಕು, ನಾವು ನಡ್ಕೊಳ್ಳೋ ರೀತಿ, ಆ ದುಃಖ ಬಂದಾಗ ವಿಲಿವಿಲ ಅಂತ ಒದ್ದಾಡೋದು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ನಮ್ಮನ್ನು ಆಟ ಆಡಿಸೋದು, ಇವೆಲ್ಲ ನೋಡಿಕೊಂಡಾಗ ಓಹೋ, ನಾನಿನ್ನೂ ತತ್ವದಲ್ಲಿ ನಿಂತಿಲ್ಲ. ವಿಚಾರ ಗೊತ್ತಿರ್ಬೋದು, ಪ್ರವಚನ ಮಾಡ್ಬೋದು, ಪುಸ್ತಕ ಬರಿಬೋದು. ಹೊಳೆ ನರಸೀಪುರ ಸ್ವಾಮಿಗಳೇ ಹೇಳ್ಕೊತಾರೆ, ಅವರು ಸನ್ಯಾಸ ದೀಕ್ಷೆ ತಗೊಂಡು 2-3 ವರ್ಷ ಏಕಾಂತದಲ್ಲಿರ್ತಾ ಇದ್ದರು. ಅದಕ್ಕೆ ಮೊದಲು ಅವರೇ ಹೇಳ್ತಾ ಇದ್ದರು, ನಾನು ಪುಸ್ತಕ ಬರೆದಿದ್ದೀನಿ, ಎಲ್ಲ ಮಾಡಿದ್ದೀನಿ, ಎಲ್ಲ ಗೊತ್ತು, ತತ್ವದಲ್ಲಿ ನಿಂತಿಲ್ಲ. ಎಷ್ಟು ವರ್ಷ ತಗೊಂಡ್ರು ಅವರು ತತ್ವದಲ್ಲಿ ನಿಲ್ಲಬೇಕಾದ್ರೆ? ಮತ್ತು ಅಷ್ಟು ಸುಲಭನ ಮೋಕ್ಷ ಆಗೋದು ಅಂತಂದರೆ? ಸೊ ಇದು ನಮ್ಗೆ ಅರ್ಥ ಆಯಿತು. ಸಾಧನೆ ಮಾಡಬೇಕು, ಸುಮ್ಮನೆ ಥಿಯರಿ ನಾಲೆಡ್ಜ್ ಅಲ್ಲ ಇದು. ಆದ್ದರಿಂದ ಕಲಾವ್ರೆ, ಪ್ರಭಾಕರ್ಜಿ ಅವ್ರಿಗೆ ಹೇಳಿ, ನಾನು ಸ್ವಲ್ಪ ಇನ್ನೂ ಆಮೇಲೆ ನಾನೇ ಫೋನ್ ಮಾಡ್ತೀನಿ. ಪ್ರಭಾಕರ್ ಅವರು ಫೋನ್ ಮಾಡ್ತಾ ಇದ್ದಾರೆ. ನಮಗೂ ತನಗೂ ನಡುವೆ ಏನೇನೂ ಇರೋದಿಲ್ಲ. ಸೊ ನಮ್ಮ ಅವಸ್ಥೆಯಲ್ಲಿರುವ ಇಂದ್ರಿಯಗಳು, ಮನಸ್ಸು, ಇವುಗಳು ವಿಷಯವೂ ಆಗುತ್ತೆ. ನೋಡ್ರಿ, ಆತ್ಮನ ಒಂದು ಬಿಟ್ಟು ಮಿಕ್ಕಿರೋದೆಲ್ಲ ಕೆಲವು ಸಾರಿ ಸಬ್ಜೆಕ್ಟ್ ಆಗುತ್ತೆ, ಕೆಲವು ಸಾರಿ ಆಬ್ಜೆಕ್ಟ್ ಆಗುತ್ತೆ, ಕೆಲವು ಸಾರಿ ಸಬ್ಜೆಕ್ಟು, ಕೆಲವು ಸಾರಿ ಆಬ್ಜೆಕ್ಟ್. ಯಾಕೆ ಗೊತ್ತಾ? ಇವು ಕಾಲದಲ್ಲಿದೆ, ದೇಶದಲ್ಲಿದೆ, ಮತ್ತು ಇವು ಅನಾತ್ಮಗಳು. ಇರುತ್ತೆ, ಇರೋದಿಲ್ಲ.
ಎಚ್ಚರ ಕನಸುಗಳು ಎಚ್ಚರದಲ್ಲಿರೋದು ಕನಸಿಗೆ ಬರಲ್ಲ, ಕನಸಿನಲ್ಲಿರೋದು ಎಚ್ಚರಕ್ಕೆ ಬರಲ್ಲ. ಹೋಗ್ಲಿ, ಇವೆರಡು ನಿದ್ದೆಗೆ ಬರುತ್ತಂದ್ರೆ ಬರೋದಿಲ್ಲ. ಆದ್ದರಿಂದ ಇವು ಹೋಗ್ಲಿ, ವಸ್ತುಗಳು ನಿಜವಾಗಿದೆಯಾ ಅಂದರೆ ಇಲ್ಲವೇ ಇಲ್ಲ. ಇಲ್ಲದೇ ಇರೋ ವಸ್ತು ನಾನು ಹೆದರ್ಕೊತಾ ಇದ್ದೇನಲ್ಲ, ಏನು ಹೇಳಬೇಕು ಹೇಳ್ರಿ. ಈಗ ಇರೋದಲ್ಲಿ ಹಗ್ಗ, ನಾನು ಹಗ್ಗ ಅಂತ ನೋಡಿದ್ರೆ ಹಾವಿಗೆ ಹೆದರ್ಕೊಳ್ರಿ. ಇವಾಗ ನೋಡೋಣ, ನಿಮ್ಗೆ ತಿರ್ಗಾ ಹಾವೇನಾದರೂ ಭಯ ಮಾಡಲಿರಿ, ನೋಡೋಣ. ಮಾಡಕ್ಕೆ ಸಾಧ್ಯ? ಯಾಕೆ? ಅಲ್ಲಿ ವಸ್ತುನೇ ಇಲ್ಲ. ಬಟ್ ನನಗೆ ಹಗ್ಗ ನೋಡೋವರೆಗೂ ಹಾವಿನ ಭಯ ಅಪ್ರಾಣಿಗೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ. ಹಾಗೆ ನನ್ನ ನಿಜವಾದ ಸ್ವರೂಪದಲ್ಲಿ ತತ್ವದಲ್ಲಿ ನಿಲ್ಲೋವರೆಗೂ ನಿದ್ದೆ ಮಾಡೋದಲ್ಲ, ಸಮಾಧಿಗೆ ಹೋಗೋದಲ್ಲ, ಸಾಧನೆ ಮಾಡಿ ಮನಸ್ಸು ಬಿಟ್ಟು ಬರುವಾಗ ಆನಂದ ಎತ್ಕೊಂಡ್ಬರ್ಬೇಕು, ಜ್ಞಾನ ಎತ್ಕೊಂಡ್ಬರ್ಬೇಕು. ಆಗ ಅದನ್ನು ಜ್ಞಾನ ಅಂತ ಕರಿತೀವಿ. ನಾನು ಪ್ರಶ್ನೆ ಇರೋದಿಲ್ಲ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ವಿವೇಕಾನಂದ, ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅದಕ್ಕಿಂತ ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ನನ್ನ ನಿಜವಾದ ಸ್ವರೂಪವನ್ನು. ಹಂಗೆ ಬರುತ್ತೆ ಅನುಭವ. ಮತ್ತು ಅದನ್ನು ಬಿಡ್ತೀವಿ ಅಂತಲೂ ಆಗೋದಿಲ್ಲ. ಅವಾಗ ಒಂದು ಸಾರಿ ಕಂಡುಕೊಂಡ್ಮೇಲೆ ಅದು ಅನುಭವ. ಸೊ ಅಲ್ಲಿಗೆ ಇಲ್ಲಿ ನಿಲ್ಲಿಸಿದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ. ಅಲ್ಲಿಗೆ ಇಷ್ಟು ಮುಗೀತು. ಮತ್ತು ಮಿಕ್ಕಿರೋದರಲ್ಲಿ ತ್ರಿಪುಟಿ ಅಂತ ಹೇಳ್ತಾರೆ. ವ್ಯವಹಾರದಲ್ಲಿ ತ್ರಿಪುಟಿ ಆಗ್ತಾ ಇರುತ್ತೆ. ಮುಕ್ಕುಪ್ಪೆ ಅದನ್ನು ಸ್ವಲ್ಪ ನೋಡಬೇಡ. ಇನ್ನು ಅದಾಗ್ಬಿಟ್ರೆ ಈ ಟಾಪಿಕ್ ಪೂರ್ತಿ ಮುಗ್ದೇ ಹೋಗುತ್ತೆ. ಇನ್ನೊಂದು 5 ನಿಮಿಷ ದಯವಿಟ್ಟು. ಮುಕ್ಕುಪ್ಪೆ ತ್ರಿಪುಟಿ ಅಂದರೆ ಏನು? ನೆಕ್ಸ್ಟ್ ಚಾಪ್ಟರ್ನಲ್ಲಿ ಇವೆಲ್ಲವೂ ತ್ರಿಪುಟಿ ಆ ರೂಪದಲ್ಲಿ ಇರುತ್ತೆ. ಎಚ್ಚರ ಕನಸುಗಳಲ್ಲಿ ವ್ಯವಹಾರ ಆಗೋದು ತ್ರಿಪುಟಿಯಿಂದ ಆಗ್ತಾ ಇರುತ್ತೆ. ಆ ತ್ರಿಪುಟಿ ಅಂದ್ರೆ ಏನು, ಮುಕ್ಕುಪ್ಪೆ ಅಂದ್ರೆ ಎರಡೂ ಒಂದೇ. ಅದೇನು? ಜ್ಞಾತೃ ಜ್ಞಾನ ಜ್ಞೇಯ ಅಷ್ಟೇ. ಹೇಳಿ ಹೇಳಿ. ಅರಿಯೋನು, ಅರಿಯೋ ವಸ್ತು, ಅರಿಯಲ್ಪಡೋದು, 3 ವಿಷಯ. ಕರೆಕ್ಟ್. ಯಾವುದಾದ್ರೂ ವಸ್ತುವಿಂದು ಜ್ಞಾನ ಆದರೆ ಜ್ಞಾತೃ ಜ್ಞಾನ ಜ್ಞೇಯ, ಇದನ್ನೇ ತ್ರಿಪುಟಿ ಅಂತ ಅನ್ನೋದು. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ನಾನು ಕರ್ತೃ ಕರ್ಮ ಕ್ರಿಯಾ, ನಾನು ಅನುಭೋಗಿಸ್ತೀನಿ. ಮಾವಿನಣ್ಣು ತಿಂತೀನಿ, ಪಿಕ್ಚರ್ ನೋಡ್ತೀನಿ, ಆ ಒಂದು ವಾಸನೆನ ಅನುಭೋಗಿಸ್ತೀನಿ. ಆವಾಗ ಭೋಕ್ತೃ ಭೋಗ ಭೋಗ್ಯ ಅಂದರೆ ಒಂದು ವಿಷಯ ಆಬ್ಜೆಕ್ಟ್ ಆಗಿರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಆಗಿರುತ್ತೆ. ಈ ಆಬ್ಜೆಕ್ಟು ಸಬ್ಜೆಕ್ಟ್ಗೂ ಮಧ್ಯೆ ಇನ್ಸ್ಟ್ರೂಮೆಂಟ್ ಇರಬೇಕು ಅಲ್ವಾ? ಈಗ ಆಬ್ಜೆಕ್ಟ್ ಅಲ್ಲಿದೆ. ಸೊ ನನ್ನ ಕಣ್ಣು ಆ ಆಬ್ಜೆಕ್ಟ್ನ ನೋಡುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟು. ಈಗ ಅವೆರಡಕ್ಕೂ ಮಧ್ಯೆ ಅಲ್ಲಿ ನೋಡೋದು ಯಾರು? ನಾನೇ ನೋಡಿದ್ದು. ಆ ಹಣ್ಣು ತಿಂದವ್ರು ಯಾರು? ನಾನೇ. ಅದ್ರ ರುಚಿ ಗೊತ್ತಾಗಿದ್ದ ನನಗೆ, ಅನುಭವಿಸಿದ್ಯಾರು? ನಾನೇ. ಅಲ್ಲಿ ನಾನು ಅನ್ನೋದನ್ನ ಅವನು, ನಾನು ಅನ್ನೋದನ್ನು ಸಬ್ಜೆಕ್ಟ್ ಮಾಡ್ಕೋಬೇಕಿಲ್ಲಿ. ಮತ್ತು ವಸ್ತು ಹೊರಗಡೆ ಇದೆ, ಅದು ಆಬ್ಜೆಕ್ಟ್. ಇವೆರಡಕ್ಕೂ ಮಧ್ಯೆ ಜ್ಞಾನ ಆಗಬೇಕಾದ್ರೆ ಇಂದ್ರಿಯ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಚಿತ್ತ ಬೇಕು. ಅದಕ್ಕೋಸ್ಕರ ಈ 3 ಸೇರ್ಕೋಬೇಕು. ಒಂದು ಸಬ್ಜೆಕ್ಟು, ಒಂದು ಆಬ್ಜೆಕ್ಟು, ಇನ್ನೊಂದು ಇನ್ಸ್ಟ್ರೂಮೆಂಟು. ಇಷ್ಟಿಟ್ಕೊಂಡ್ರೆ ಸಾಕು. ಅದನ್ನು ತ್ರಿಪುಟಿ ಅಂತಾರೆ. ಅಲ್ಲಿಗೆ ಟಾಪಿಕ್ ಪೂರ್ತಿ ಮುಗೀತು. ಹಾಗೆ ಕೆಲವು ಸಾರಿ ವಸ್ತುಗಳು ಇರಬೇಕಾಗಿಲ್ಲ. ಸುಖ ದುಃಖ, ವಸ್ತು ತೋರಿಸಿ, ವಸ್ತು ಇಲ್ಲ, ಅಲ್ಲೂ ನಮಗೆ ತ್ರಿಪುಟಿಯಿಂದನೇ ಆಗುತ್ತೆ. ಈಗ ವಸ್ತು ಇದೆ, ಕರೋನಾ ಇದೆ. ಕರೋನಾಯಿಂದ ಮೊದಲು ನೋಡ್ತಾ ಇದ್ವಿ, ಇವಾಗ ಅಲ್ಲಿ ಕರೋನಾ ಇರಬೇಕಾಗಿಲ್ಲ. ಬಟ್ ನನಗದನ್ನು ನೆನೆಸ್ಕೊಂಡ್ರೆ ಸಾಕು ಭಯ ಆಗುತ್ತೆ. ಅಯ್ಯೋ ಕರೋನಾ ಬಂದರೆ ಏನಪ್ಪ ಗತಿ ಅಂತ. ಅಲ್ಲಿಗೆ ಅದರ ಸುಖ ದುಃಖ, ಅದೇ ನಾನು ಚೆನ್ನಾಗಿರೋ ಪಿಕ್ಚರ್ ನೋಡಿದ್ರೆ ಬಾಹುಬಲಿ, ಖುಷಿ ಆಗುತ್ತೆ. ನೋಡಿದ್ದ ಆವಾಗ, ಇವಾಗೇನಿಲ್ಲ ಅದು. ಹಾಗೆ ಆಬ್ಜೆಕ್ಟ್ ಇರಬೇಕಾಗಿಲ್ಲ. ಬಟ್ ನನ್ನ ಮನಸ್ಸಿನಲ್ಲಿ ಆ ಚಿತ್ತದಿಂದ ಅದನ್ನು ಎಬ್ಬರಿಸ್ಕೊಂಡು ಸುಖ ದುಃಖ ಅನುಭವಿಸ್ಬೋದು. ಅಲ್ಲೂ ತ್ರಿಪುಟಿ ಬೇಕು, ಮುಕ್ಕುಪ್ಪೆ ಬೇಕು. ಒಟ್ಟಿನಲ್ಲಿ ಈ ತ್ರಿಪುಟಿ ಮುಕ್ಕುಪ್ಪೆ ಅನ್ನೋದು ಅವಸ್ಥೆ ಒಳಗಡೆ ಆಗೋದು. ಎಚ್ಚರ ಆಗ್ಬೋದು, ಕನಸಾಗ್ಬೋದು, ಹೀಗೆ. ಆದರೆ ನಮ್ಮ ಗಾಢನಿದ್ರೆಯಲ್ಲಿ ತ್ರಿಪುಟಿ ಬೇಕಾ ಅಂತ ಪ್ರಶ್ನೆ. ಇಲ್ಲ, ಬೇಡ, ಬೇಕಾಗೋದಿಲ್ಲ. ಹಾಗಾದರೆ ಅಲ್ಲಿ ಜ್ಞಾನ ಆಗ್ತಾ ಇದೆಯೋ ಇಲ್ವೋ? ನಾನು ಸ್ವರೂಪನೇ, ನಾವು ಆಗೋದೇನು ಇಲ್ಲ ಅಲ್ಲಿ. ಆದ್ದರಿಂದ ಅಲ್ಲಿ ತ್ರಿಪುಟಿ ಬೇಕಾಗಿಲ್ಲ. ಮತ್ತೆ ಜ್ಞಾನ ಆಗ್ತಾ ಇದೆಯಲ್ವಾ? ಆಗ್ತಾ ಇದೆ. ಹೇಗಾಗ್ತಾ ಇದೆ? ಡೈರೆಕ್ಟ್. ಅಲ್ಲಿ ಈ 3 ಇಲ್ಲ. ಯಾಕೆ ಗೊತ್ತಾ? ಹೊರಗಡೆ ವಸ್ತುಗಳೇ ಇಲ್ಲ. ಇದ್ರೆ ಅಲ್ವಾ?
ವಸ್ತುಗಳಿದ್ರೆ ತಾನೆ, ವಸ್ತುಗಳು ಇಲ್ಲ. ಇನ್ನು ಇಂದ್ರಿಯಗಳಿದೆಯಾ ಮಧ್ಯದಲ್ಲಿ? ನನಗಂತಂದ್ರೆ ಇಲ್ಲ, ಆತ್ಮನ ನಾನು ಇಟ್ಕೋಬೇಕು, ಸಬ್ಜೆಕ್ಟ್ ಇಟ್ಕೋಬೇಕು. ಆತ್ಮನ ಸಬ್ಜೆಕ್ಟ್ ಆಗಿ ಇಟ್ಕೊಂಡ್ರೆ ವಸ್ತುಗಳು ಹೊರಗಡೆ ಇದೆ. ವಸ್ತು ಅಂದ್ರೆ ಯಾವ್ದಿಲ್ಲ ಇವಾಗ? ಆತ್ಮ ಸಬ್ಜೆಕ್ಟ್ ಆದ್ರೆ ವಸ್ತುಗಳು ಯಾವ್ಯಾವ್ದು? ಯಾವ್ಯಾವ್ದು ವಸ್ತು? ಎಚ್ಚರದಲ್ಲ, ಮನಸ್ಸು ಬುದ್ಧಿ ಅಲ್ಲ, ಹೋಲ್ಸೇಲ್ ಬೇಕು ನನಗೆ. ಹೋಲ್ಸೇಲ್ ವಸ್ತುಗಳು ಅಂದ್ರೆ 3. ಆದಿ ಭೌತಿಕ, ಆಧ್ಯಾತ್ಮಿಕ ಭೌತಿಕ. ಇವಾಗ ನಿಮ್ಮ ಈ ಶರೀರವನ್ನು ಕೂಡ ನೀವು ಆಬ್ಜೆಕ್ಟ್ಗೆ ಹಾಕ್ಬಿಟ್ರೆ ಇಲ್ಲಿಗೆ ಇವೆಲ್ಲ ಆಬ್ಜೆಕ್ಟ್ ಆಯ್ತು, ನಾನು ಅನ್ನೋದು ಸಬ್ಜೆಕ್ಟ್ ಆಯ್ತು. ಘಡನಿದ್ರಲ್ಲಿ ಇರೋದು ಇವೆರಡಕ್ಕೂ ಮಧ್ಯೆ ಏನಾದರೂ ಇನ್ಸ್ಟ್ರೂಮೆಂಟ್ ಇದೆಯಾ? ಬೇಕಾಗಿಲ್ಲ. ಹಂಗೆ ಫಸ್ಟ್ ಆಫ್ ಆಲ್ ಆಬ್ಜೆಕ್ಟ್ ಇಲ್ಲ, ಹೋಗ್ಲಿ ಇನ್ಸ್ಟ್ರೂಮೆಂಟ್ ಏನಾದರೂ ಇದೆಯಾ? ನಾನು ಪೇಷಂಟ್ಗೆ BP ಚೆಕ್ ಮಾಡುವಾಗ ಸ್ಟೆಥೋಸ್ಕೋಪು ನನ್ನ ಕಣ್ಣು, ನನ್ನ ಮನಸ್ಸೆಲ್ಲ ಉಪಯೋಗಿಸ್ತೇನೆ. ಹಾಗೆ ನೀವು ಗಾರ್ಡನಿದ್ರಲ್ಲಿ ಇದ್ದರೆ ನಾನು ಇದ್ದೀನಿ ಇಲ್ವಾ ಅಂತ ಹೇಳೋದಕ್ಕೆ ನೀವು ಯಾವುದಾದ್ರೂ ಕಣ್ಣು ಉಪಯೋಗಿಸಿದ್ರ? ಯಾವುದಾದ್ರೂ ಮೈಕ್ರೋಸ್ಕೋಪ್ ಉಪಯೋಗಿಸಿದ್ರ? ಕರೋನಾ ನೋಡ್ಬೇಕಾದ್ರೆ ಮೈಕ್ರೋಸ್ಕೋಪ್ ಬೇಕು, ಯಾವುದೂ ಬೇಕಾಗಿಲ್ಲ. ಅದು ಇಂಟ್ಯೂಷನ್. ಅದಕ್ಕೆ ಒಳಗಡೆಯಿಂದ ಬಂದಂಥ, ಇನ್ನಂದ್ರೆ ಒಳಗಡೆಯಿಂದ, ಟ್ಯೂಷನ್ ಅಂದರೆ ಬೋಧ. ಅದು ಒಳಗಡೆಯಿಂದ ಡೈರೆಕ್ಟಾಗಿ ಬರುತ್ತೆ. ಅದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಹಂಗಿಲ್ಲ, ಯಾವ ವಸ್ತುನೂ ಇಲ್ಲ. ವಸ್ತು ಇದ್ರೆ ಅಲ್ವಾ ನಿಮ್ಗಲ್ಲಿ? ಅದಕ್ಕೆ ಅದ್ವೈತ ಅಂತಾರೆ. ಯಾವುದೂ ಇಲ್ಲ. ಅಲ್ಲಿ ತ್ರಿಪುಟಿ ಕ್ವಶನ್ನೇ ಇಲ್ಲ. 2 ಇದ್ರೆ 3 ಇದ್ರೆ ತಾನೇ ತ್ರಿಪುಟಿ. ಹೋಗ್ಲಿ, 2 ಇದೆಯಾ? ಆಬ್ಜೆಕ್ಟ್ ಸಬ್ಜೆಕ್ಟ್ ಇದೆಯಾ? ಅದು ಇಲ್ಲ. ಆಬ್ಜೆಕ್ಟ್ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಇರೋದು ಸಬ್ಜೆಕ್ಟ್ ಒಂದೇ, ಅದೇ ನನ್ನ ಸ್ವರೂಪ. ಅದನ್ನು ನಾನ್ ಡ್ಯುಯಾಲಿಟಿ, ಅದ್ವೈತ ತತ್ವ. ಹಗ್ಗ ಹಾವು 2 ಇದೆಯಾ? ತೋರಿಸ್ರಿ. ಚಿನ್ನ ಒಡವೆ 2 ಇದೆಯಾ? ಮಣ್ಣು ಮಡಿಕೆ 2 ಇದೆಯಾ? ಪ್ರಪಂಚ ಆತ್ಮ 2 ಇದೆಯಾ? ಇಲ್ಲ. ಆತ್ಮನೇ ಪ್ರಪಂಚದ ರೂಪದಲ್ಲಿ ತೋರ್ತಾ ಇದ್ದಾನೆ, ಚಿನ್ನವೇ ಒಡವೆ ರೂಪದಲ್ಲಿ ತೋರ್ತಾ ಇದೆ. ಮುಗಿದೋಯ್ತು, 2 ಇಲ್ಲ. ಅದರಲ್ಲಿ ಚಿನ್ನ ಸತ್ಯ, ಒರಿಜಿನಲ್, ಒಡವೆ ಡೂಪ್ಲಿಕೇಟ್. ವ್ಯವಹಾರ ಮಾಡೋದಕ್ಕೆ ಉಪಯೋಗಿಸಿ, ಎಂಜಾಯ್ ಮಾಡಿ. ಪ್ರಪಂಚ, ಈ ಶರೀರ ಎಂಜಾಯ್ ಮಾಡಿ. ನೀವು ಈ ತತ್ವ ತಿಳ್ಕೊಂಡ್ರೆ ಇದೇ ಶರೀರವನ್ನು ಯು ಎಂಜಾಯ್. ತತ್ವ ತಿಳ್ಕೊಂಡ್ಲಿಲ್ವಾ? ಇದೇ ಶರೀರ ನರಕ. ಏನೇನು ಚೇಂಜ್ ಮಾಡ್ಕೋಬೇಕಾಗಿಲ್ಲ ಸ್ವಾಮಿ. ಯಾವ ಸ್ವರ್ಗಕ್ಕೆಲ್ಲೂ ಹೋಗಬೇಕಾಗಿಲ್ಲ. ಇದು ಇಲ್ಲೇ ಸ್ವರ್ಗ, ಇಲ್ಲೇ ನರ್ಕ. ನಾವು ಯಾವ ಕನ್ನಡಕ ಹಾಕೊಂತೀರೋ ನಮ್ಗೆ ಪ್ರಪಂಚ ಹಂಗೆ ಕಾಣುತ್ತೆ. ಇವರು ಯಾರು ತಾತ ಪಾಂಡವರನ್ನ ಮತ್ತು ಕೌರವರನ್ನ ಕರೆದು ಪ್ರಪಂಚ ಪ್ರದಕ್ಷಿಣೆ ಹಾಕೊಂಬನ್ನಿ ಅಂದರೆ ಧರ್ಮನ ಎಲ್ಲಿ ನೋಡಿದ್ರು ಸಂತೋಷ, ಸುಖ, ನೆಮ್ಮದಿ, ತೃಪ್ತಿ, ಸಂತೋಷ ಅಂತಾನೆ. ಅದೇ ದುರ್ಯೋಧನ ಹೋಗ್ತಾನೆ, ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಸುಳ್ಳು. 2 ಇದೆಯಾ ಪ್ರಪಂಚ? ನಾವು ನೋಡೋ ಕಣ್ಣು. ಆದ್ದರಿಂದ ಈ ದೃಷ್ಟಿ ಬಂತು ಅಂದರೆ ನಿಮ್ಮನ್ನು ಕರ್ಕೊಂಡೋಗಿ ಕಾಡಿನಲ್ಲಿ ಬಿಡಿ, ಕರೋನಾ ಮಧ್ಯದಲ್ಲಿ ಬಿಡಿ. ಕರೋನಾ ಏನಾದರೂ ನಮ್ಮ ನಿಜವಾದ ಸ್ವರೂಪನ ಮುಟ್ಟಕ್ಕಾಗತ್ತಾ? ಈ ಶರೀರ ತಗೋಬೋದದೇ? ತಗೋಬೋಕ್. ಹಾವು ತಗೊಂತೀಯ, ತಗೋಬೋಕ್. ಹಾವಿದ್ರೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಿಂಗೆ ನೋಡೋಕೆ ಬರ್ಬೇಕು ನಮಗೆ. ಹಿಂಗೆ ಬಂದಾಗ ಯಾವುದಕ್ಕೆ ಹೆದರ್ಕೋತೀರ? ಸಾವ್ಗೆ ಹೆದರ್ಕೋಬೇಕಾಗಿಲ್ಲ, ಲಾಸ್ಗೆ ಹೆದರ್ಕೋಬೇಕಾಗಿಲ್ಲ. ಬಟ್ ಇದು ಹೇಗಿದೆ ತತ್ವ ಅಂದರೆ ಕುಣಿಯೋಣ ಹಂಗಾಗತ್ತೆ. ಸರಿಯಾಗಿ ತಿಳ್ಕೊಂಡು ಸಾಧನೆ ಮಾಡಿಕೊಂಡು ಆ ತತ್ವದಲ್ಲಿ ನಿಂತರೆ ಹೇಗಿರಬೇಕು. ಸೊ ಅಲ್ಲಿ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಅಲ್ಲಿಗೆ ಎಲ್ಲನೂ ಮುಗೀತು. ನಾಳೆ ನಾನು 97 ಮಾಡಬೇಕಾಗುತ್ತೆ. ಸಾಕ್ಷಿಯೇ ಅರಿವಿನ ತಿರುಳು. ಅಲ್ಲಿಂದ ಶುರು ಮಾಡೋಣ. ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ, ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ. ಜೊತೆಗೆ ಸ್ವಲ್ಪ ಸಾಧನೆ ಮಾಡಬೇಕು. ನಾವು ತತ್ವದಲ್ಲಿ ನಿಲ್ಲಬೇಕಾದ್ರೆ ಸುಮ್ಮನೆ ಈ ವಿಚಾರಗಳು ಎಷ್ಟು ಕೇಳಿದ್ರೂ ಅರ್ಥ ಆಗಿರ್ಬೋದು, ಬಟ್ ಸಾಧನೆ ಮಾಡಬೇಕು. ಸಿಂಪಲ್ ಸಾಧನೆ. ಜಪ ಇಟ್ಕೊಳ್ರಿ, ಬೇರೆದು ಮಾಡಿ, ಸ್ವಾಧ್ಯಾಯ ಮಾಡಿ, ಎಲ್ಲ ಮಾಡಿ. ಜಪ ಮಾತ್ರ ಬಿಡಬೇಡಿ. ಕೂತ್ರೆ ನಿಂತರೆ ತಾನಾಗಿ ಬರಬೇಕು. ನಮ್ಗೆ ಹಾಳಾಗೋಗ್ಲಿ ತತ್ವದಲ್ಲಿ ನಿಲ್ಲದೆ ಇದ್ದರೆ ಸಾಯೋ ಸಮಯದಲ್ಲಾದರೂ ನಮ್ಗೆ ಪರಮಾತ್ಮ ನೆನಪು ಬಂತ ಮತ್ತೆ ಮನುಷ್ಯ ಜನ್ಮ ಗ್ಯಾರಂಟಿ. ಇಲ್ದಿದ್ರೆ ಮತ್ತೆ ಪ್ರಾಣಿ ಜನ್ಮ ಬಂದರೆ ತಿರ್ಗ ನಮ್ಮ ಕೈನಲ್ಲಿಲ್ಲ. ಈಗ ಅಟ್ಲೀಸ್ಟ್ ನನ್ನ ಕೈನಲ್ಲಿ ಇದೆ. ಸೊ ನನ್ನ ಸುತ್ತಿಗೆ ಚಾಣ ನನ್ನ ಕೈ ಕೊಟ್ಟಿದ್ದಾರೆ. ಬೇಕಾದ್ರೆ ನಾನು ಅದನ್ನು ರಾಮ ಕೆತ್ಕೋಬೋದು, ರಾವಣ ಬೇಕಾದ್ರೂ ಕೆತ್ಕೋಬೋದು. ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಸೊ ಅಟ್ಲೀಸ್ಟ್ ಇಷ್ಟಾದರೂ ನಾವು ಮಾಡ್ಕೋಬೋದು. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಾನೇ ಮಾಡ್ತೀನಿ ಅಂದರು ಅಹಂಕಾರ. ಹೇ ಭಗವಂತ,
ಏನಾದರೂ ಮತ್ತು ನನಗೆ ಸಾಧನೆ ಮಾಡೋಂಗೆ ಆಸಕ್ತಿ ಕೊಡು, ಆ ತತ್ವದಲ್ಲಿ ನಿಲ್ಲೋ ಹಾಗೆ ನನಗೆ ಆಶೀರ್ವಾದ ಮಾಡಿ ನೀನೇ ಮಾಡಬೇಕು ಅಂತ ಅವನು ಕೇಳ್ಕೋಬೇಕು. ಮಾಡ್ತಾನೆ. ತುಂಬ ಸುಲಭ. ಇಲ್ಲಿ ಮುಗಿಸೋಣ. ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಥ್ಯಾಂಕ್ ಯು ಸರ್.